ಕಾದಾರ ಕಾಲ ಇರುತ್ತದೆ ಅಂತ ಹೇಳೇನ. ಇಲ್ಲಿ ಬಂದ ಮನಿ ಎಲ್ಲಿ ಮನೆ ಭಕ್ತರು ಬರ್ತಾರ, ಅವ್ರು ಯಾವ ಊರದ ಮಂದಿ ಬಂದಾರ, ಹೌದಿಲ್ಲ? ಅವ್ರು ಯಾವ ಊರದವ್ರು ಬಂದ ಇಲ್ಲಿ ರೂಮ್ ಹಿಡ್ದು ಬರ್ಕೊಂಡಾರ. ಮುಂಜಾನೆ ಎದ್ ಕೂಡಲೇ ಆ ಸಂಸ್ಕಾರ ಐತತ್ತ ತಮ್ಮೂರಿಗೆ ಹೋಗ್ತಾರ ಅವ್ರ, ಹೌದಿಲ್ಲ? ಆದ್ದರಿಂದ ಆ ಅರ್ಥಾತ್ ಏನು, ಆ ಸ್ವಪ್ನ ಸುಸುಪ್ತಿ ನಿದ್ರೆಯಲ್ಲಿ ಕೂಡ ಇಂದ್ರಿಯಜನ್ಯ ಜ್ಞಾನ ಇತ್ತು. ಇಲ್ಲಿ ಮಲ್ಕೊಂಡಿದ್ರ ರಾತ್ರಿ ಅದು ಇಲ್ಲಂದ್ರ ನಾ ಎಲ್ಲಿದ್ ಬಂದೇನಿ, ಎಲ್ಲಿಗೆ ಹೋಗ್ಲಿ ಅಂತ ಅನ್ಬೇಕಾಕತಿ. ಆ ಸಂಸ್ಕಾರ ಐತಂತ ಮತ್ತ ಅಲ್ಲಿಗೆ ಹೋಗ್ಕಂತ ತನ್ನ ಊರಿಗೆ, ತನ್ನ ಮನೆಗೆ. ಆದ್ದರಿಂದ ಏನ್ ಹೇಳತಾತ್ಪರ್ಯ, ಇಂದ್ರಿಯಜನ್ಯ ಜ್ಞಾನದ ಸಂಸ್ಕಾರಕ್ಕೆ ಆಧಾರ ಕಾಲ ಅಂದ್ರೆ ಅದು ಸ್ವಪ್ನ ಅವಸ್ಥೆಯಲ್ಲಿ, ಸುಸುಪ್ತಿ ಅವಸ್ಥೆಯಲ್ಲಿಯೂ ಕೂಡ ಅದೇ ಅಲ್ಲಿ ಅತಿವ್ಯಾಪ್ತಿ ಆದ. ಅದಕ್ಕಾಗಿ ಮತ್ತ ನಾವು ಏನ್ ಇಟ್ಟಿವ್ ಪದ ಅಂದ್ರ ಸ್ವಪ್ನ ಸುಸುಪ್ತಿಗಳಿಗಿಂತ ಭಿನ್ನಿರ್ಬೇಕು, ಇಂದ್ರಿಯ ಜನ್ಯ ಜ್ಞಾನ ಇರಬೇಕು, ಇಂದ್ರಿಯ ಜ್ಞಾನದ ಜನ್ಯ ಜ್ಞಾನದ ಸಂಸ್ಕಾರ ಆಧಾರ ಕಾಲ ಇರಬೇಕು, ಅದಕ್ಕೆ ಜಾಗೃತ. ಇದು ನಿರ್ದೋಷ ಲಕ್ಷಣ ಹೇಳ್ತಾನೆ. ಇದಕ್ಕೆ ಶಾಸ್ತ್ರ ಅಂತ ಹೇಳಿ ಸುಮ್ ನಡುವಂತ ಒಂದು ಚಾಪಲ್ ಕೊಡುದು ಅಂದ್ರ ಲಕ್ಷಣ ಮಾಡಿ ಅದರ ಪದಕೃತಿ ಮಾಡಿ ಇದು ಮಾಡ್ಲಿಕ್ಕೆ ಬತ್ತಂದ್ರ ಅವ ಚೆನ್ನಾಗಿ ಶಾಸ್ತ್ರ ಗೊತ್ತಾಯ್ತು. ಹೇಗೆ ಆದ್ದರಿಂದ ಇಲ್ಲಿ ಏನ್ ಬಂತು, ಎಲ್ಲಿ ಬಂದಿದೀವ ಸಂಗಯ್ಯ? ನಾವು ಅಂದ್ರ ಎಲ್ಲಿ ಎಲ್ಲಿ ಇಲ್ಲೇ ಇಲ್ಲಿ ಪದಾರ್ಥ ಜ್ಞಾನ ಆಯ್ತೆ. ಕರ್ಣಗೋಲಕ್ಕೆ ಆಕಾಶ, ಆ ಕರ್ಣಗೋಲಕ ಮಹಾಭಾವ आकाश रूप स्रोत रहे तो भी परंतु गोलक भवति। इस रीति से ज्ञान का जनक जो स्रोत्र इंद्रिय रूप स्वरूप सोई दुख है ताकि नाश होवे, ಅದರದೇ ನಾಶ ಆಗತ್ತೆ. आमेले आत्मा के साथ ही मन के संयोग थे ज्ञान होवे, सो मन का संयोग न्याय शास्त्र में एक की क्रिया थे। अला ನಾವು ಎಲ್ಲಿ ಬರ್ತದೆ ಜಾಗ್ರತ? ಹೌದೌದು, ಟಿಪ್ಪಣಿ ಒಳಗೆ ಬಂದದ, ಹೌದಿಲ್ಲ? ನಾ ಮ್ಯಾಲ ಇದ್ರ ಹುಡ್ಕ್ಯಾಡತ್ತೇನೆ. ಇಲ್ಲಿ आत्मा के साथ ही मन के संयोग के ध्यान हुए तो सुसुप्ति विषय जिस संयोग के अभाव हुए आ जागरण काल में ಇಲ್ಲಿ ನೋಡ. ನಾ ಸುಮ್ ಹೋಗ್ಲತ್ ಬಿಟ್ಟೇನಿ ಇನ್ನ, ಯಾಕ ಸುಸುಪ್ತಿನೂ ಐತೆ ಅಲ್ಲಿ. ಸುಪ್ತಿ ಲಕ್ಷಣ ಏನು, ಅದರ ಪದಕೃತಿ ಈಗ ಜಾಗೃತದ ಹೇಳಿದ್ವಿ. ಅಲ್ಲಿ ಮತ್ತೇನೈತೆ, ಅದು ಆತ್ಮನೊಡನೆ ಮನಸ್ಸಿನ ಸಂಯೋಗ ಜ್ಞಾನ ಆಗತೈತೆ ಅಂದರೆ ಸುಸುಪ್ತಿಯಲ್ಲಿ ಸಂಯೋಗ ಇರೋದಿಲ್ಲ ಅಂತ ಐತಲ್ಲ. ಎಲ್ಲಿರೋದಿಲ್ಲ? ಸುಸುಪ್ತಿಯಲ್ಲಿ. ಹಂಗಾರೆ ಸುಸುಪ್ತಿ ಅತ್ಯದ ಕಥ. ಆದ್ರೆ ಸುಸುಪ್ತಿ ಲಕ್ಷಣ ಸುಖ ಗೋಚರ, ಅವಿದ್ಯಾ ಗೋಚರ, अविद्या वृत्ति का काल, सो सुसुप्ति कहते। सुख गोचर इरಬೇಕು, ಸುಖ ಗೋಚರ ಇರಬೇಕು, ಅವಿದ್ಯಾ ಗೋಚರ ಇರಬೇಕು, ಅವಿದ್ಯಾ ವೃತ್ತಿಯ ಕಾಲ ಇರಬೇಕು, ಅದಕ್ಕೆ ಸುಸುಪ್ತಿ ಅನ್ಬೇಕು, ನಿತ್ಯ ಅನ್ಬೇಕು. ಪದ ಸುಖ ಗೋಚರ, ಅವಿದ್ಯಾ ಗೋಚರ, ಅವಿದ್ಯಾ ವೃತ್ತಿ ಇರ್ಬೇಕು, ಅದಕ್ಕೆ ಸುಸುಪ್ತಿ ಅಂತ. ಎಷ್ಟು ಪದಗಳು ಯಾಕೋ? ಯಾಕಂದ್ರೆ ಶಾಸ್ತ್ರದಲ್ಲಿ ಒಂದು ನೇಮ ಏನ್
ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ. ಈಗ ಆಗ ಹೇಳಿ ಅಲ್ಲ, ಆ ಕೃಷ್ಣನ ಕರಿಯನ್ ಹೋದ್ರ ಕೆಲ್ಸ ಆಕತಿ. ಒಂದ್ 4 ಮಂದಿ ಹೋಗೋಣ ಅಂದ್ರ ಅನಾವಶ್ಯ ಅದು, ಹೌದಿಲ್ಲ? ಒಂದ ಪದ್ಯದಿಂದ ಕೆಲ್ಸ ಹಾಕಿತ್ತು ಅಂದ್ರ ಹಬ್ಬನಿಂದ ಹೆಂಗ್ ಕೆಲ್ಸ ಆಕತಿ ಕರ್ಕೊಂಬರ್ಲ. ಒಂದ ಪದ್ಯದಿಂದ ಹಾಕಿತ್ತಂದ್ರ ಅದನ್ನ ಬಿಟ್ಟು ಬಾಳ ಇಟ್ರ ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷತಾರ ಶಾಸ್ತ್ರದ. ಅದಕ್ಕೆ ಹೆಚ್ಚು ನೋಡಲ್ಲ ಸಾರಿನೊಳಗ ಒಪ್ಪ ಹೆಚ್ಚುನೂ ಆಗ್ಬಾರ್ದು, ಕಡಿಮೆನೂ ಆಗ್ಬಾರ್ದು, ಬರಾಬರಿ ಆಗ್ಬಾರ್ದು. ಅಂದಾಗ ಬರಾಬರಿ ಸಾರಾಗೈತಿ ಹೇಳ್ಬಹುದು, ಹೌದಲ್ಲ? ಆ ರೀತಿ ಇಲ್ಲಿ ಸುಖಗೋಚರ ಒಂದೇ ಐತಿವಿ. ಅಂದ್ರ ನಿದ್ಯಾಗ ಸುಖ ಐತೆ ಇಲ್ಲ? ನಿದ್ದೆ ಎತ್ತಿತ್ತು ಬಾಳ ತ್ರಾಸ ಆಯ್ತಪ್ಪ ನನಗತ್ತ ನನ್ನ ಯಾವ ಸುಖವಾಗಿ ಮಲಗಿದ್ದೆ ಅಂತ ನಾವ ಇತನ ಸುಖವಾಗಿ ಯಾರು ಎಬ್ಸಿದ್ರೆ ಮತ್ ಬೆದರ್ತಾನ ಅವಾಗ. ಯಾಕೆ ಎಬ್ಬಿಸಿದ್ರೆ ಅಂದ್ರೆ ಸುಖ ಐತೆ ಅಲ್ಲಿ, ಅದು ಸ್ವರೂಪ ಸುಖ ಇರ್ತೈತೆ ಅವಾಗ. ಆದ್ದರಿಂದ ಸುಖಗೋಚರವಾದದಕ್ಕನ ನಾವು ಸುಸುಪ್ತಿ ಅಂದರೆ ಬರುವುದಿಲ್ಲೇನೋ? ಯಾಕೆ ಬರುವುದಿಲ್ಲ ಅಂದರೆ ಈ ಜಾಗೃತಿನಲ್ಲಿ ವಿಷಯ ಸುಖ ಹೌದಿಲ್ಲ? ಸುಖ ಅಕ್ಕವ ಇಲ್ಲ? ಈ ನೋಡೋದ್ರಿಂದ ಸುಖ ಆಕತಿ, ಕೇಳೋದ್ರಿಂದ ಸುಖ ಆಕತಿ, ಹೌದ? ಆಕತಿ ಸುಖ ಗೋಚರ. ಮತ್ ಈ ಜಾಗೃತಿ ಇದಕ್ ಸುಖ ಅನ್ಬೇಕ. ಅರ್ಥಾರ್ಥ ಜಾಗೃತದ ಸುಖದಲ್ಲಿ ಅತಿ ವ್ಯಾಪ್ತಿ ಆಯ್ತು. ಬರೇ ಸುಖಗೋಚರ ಇದ್ದದಕ್ಕನ ನಾವು ಸುಸುಪ್ತಿ ಅಂದರೆ ಅದು ಜಾಗೃತದ ಸುಖಾದಿಗಳಲ್ಲಿ ಅತಿ ವ್ಯಾಪ್ತಿ ಆಯ್ತು. ಅದಕ್ಕೆ ಮತ್ತೆ ನಾವು ಏನ್ ಮಾಡ್ಬೇಕು ಅಂದರೆ ಆ ಸುಖ ಅವಿದ್ಯಾವೃತ್ತಿ ಅಂತ ಹೇಳ್ಬೇಕು ನಾವು. ಯಾವ ಪದ ಇಟ್ರ ಅತಿವ್ಯಾಪ್ತಿ ನಿವೃತ್ತಿ ಆಕತೆ? ಈ ಬುದ್ಧಿಯ ಒಂದು ತೀಕ್ಷ್ಣತಾ ಬೇಕಲ್ಲ. ಅಲ್ಲಿ ಪದಗಳನ್ನ ಏನಿಟ್ಟೇವಿ, ಸುಖಗೋಚರ ಇರ್ಬೇಕು, ಅವಿದ್ಯಾಗೋಚರ ಇರ್ಬೇಕು, ಅವಿದ್ಯಾವೃತ್ತಿ ಇರ್ಬೇಕು, ಅದಕ್ಕೆ ಸುಸುಪ್ತಿ ಅನ್ಬೇಕಂತ. ಅಲ್ಲಿ ಜಾಗೃತದ ಸುಖಾದಿಗಳಲ್ಲಿ ಅತಿವ್ಯಾಪ್ತಿ ಆಯ್ತು ಅಂತ ಹೇಳಿದ್ವಿ. ಆವಾಗ ಮತ್ತೇನ್ ಮಾಡ್ಬೇಕಂದ್ರ ಅತಿ ನಿವೃತ್ತಿಗಾಗಿ ಅವಿದ್ಯಾವೃತ್ತಿ ಇರಬೇಕು ಅಂತ ಪದ ಇಟ್ಟಿವಿ ನಾವು. ಅವಿದ್ಯಾವೃತ್ತಿ ಇರಬೇಕಂದ್ರ ಜಾಗೃತದಲ್ಲಿ ನೋಡೋ ಕೇಳೋದ್ರಿಂದ ಸುಖ ಏನಾಗೈತೆ, ಅಂತಃಕರಣ ವೃತ್ತಿಯಿಂದ ಸುಖ ಆಗೈತೆ. ಇದು ಗೊತ್ತಿರ್ಬೇಕಲ್ಲ. ಯಾವ ವೃತ್ತಿ ಎಲ್ಲಿ ಕೆಲಸ ಮಾಡ್ತೈತಿ ಇದು ಎಲ್ಲ ಗೊತ್ತಬೇಕ. ಆ ಜಾಗೃತದ ಸುಖಾದಿಗಳು ಅಂತಃಕರಣ ವೃತ್ತಿಯಿಂದ ಆಗ್ಯಾವ. ಆದ್ದರಿಂದ ನಾವು ಏನ್ ಮಾಡಿದೀವಿ, ಅವಿದ್ಯಾವೃತ್ತಿ ಇರಬೇಕು ಅಂತ ಪದ ಇಟ್ಟಾಗ ಆ ಜಾಗೃತದ ಸುಖಾದಿಗಳ ಅತಿ ದೂರ ಆಯ್ತು. ಇನ್ನ ಅವಿದ್ಯಾವೃತ್ತಿ ಇರ್ಬೇಕಂದಾಗನ ಆ ಜಾಗೃತದ ಸುಖಾದಿಗಳ ಅತಿ ದೂರ ಆತಲ್ಲ. ಹಂಗಾರ ಅವಿದ್ಯಾವೃತ್ತಿ ಇದ್ದುದಕ್ಕನ ಸುಸುಪ್ತಿ ಅಂದರೆ ಇಲ್ಲ. ಪುಂಗಿ ಬಂದಾಗೈತಿ ಈಗ. ಪ್ರಕ್ರಿಯೆ ಶಾಸ್ತ್ರ ಪ್ರಕ್ರಿಯೆ ಗ್ರಂಥಗಳಿವು. ಅದನ್ನ ಶ್ರೀಗಂಧ ಇದ್ದಂಗೆ ಇದು. ಶ್ರೀಗಂಧ ಎಷ್ಟು ತಿಕ್ತಿ ಅಷ್ಟು ಸುಗಂಧ ಹೇಳ್ತೈತೆ. ಹೆಂಗದ ಅಂದ್ರ ಅವಿದ್ಯಾವೃತ್ತಿ ಇರಬೇಕು ಅಂತಂದ್ರ ಹಗ್ಗದಲ್ಲಿ ಸರ್ಪ ತೋರಿಯದೆ, ಹಗ್ಗದಲ್ಲಿ ಸರ್ಪ ತೋರಿಯದಲ್ಲ, ಅವಿದ್ಯಾವೃತ್ತಿಯಿಂದ ತೋರಿದ. ಆ ಸರ್ಪ ಭ್ರಾಂತಿಯಲ್ಲಿ ವ್ಯಾಪ್ತಿ ಆಗ್ತೀವಿ. ಅಲ್ಲಿ ಅವಿದ್ಯಾವೃತ್ತಿ ಇರ್ತದ, ಜಾಗೃತನ ಐತಿ. ಅದಕ್ಕೆ ಸುಸುಪ್ತಿ ಅಂತೀಯ. ಅದಕ್ಕ ಅಲ್ಲಿ
ಮತ್ತ ನಾವು ಏನ್ ಇಟ್ವಿ ಅಂದ್ರ ಅವಿದ್ಯಾ ಗೋಚರ ಇರ್ಬೇಕು ಅಂತ ಪದ ಇಟ್ವಿ. ಆ ಆ ಸರ್ಪದಲ್ಲಿ ಏನೈತಿಲ್ಲ ಅವಿದ್ಯಾ ವೃತ್ತಿಯಿಂದ ಅದ ಜ್ಞಾನ ಕತೆ. ಆದ್ರ ಬರ ನಾವು ಅವಿದ್ಯಾ ವೃತ್ತಿ ಹಿಡಿದ್ರೆ ಈಗ ಅವಿದ್ಯಾ ಅಂತ ಹೇಳ್ತೀವಿ. ಅವಿದ್ಯಾ ಗೋಚರ, ಅವಿದ್ಯಾ ಗೋಚರ ಅಂದಾಗ ಆ ಸರ್ಪದಲ್ಲಿ ತೋರಿದ ಅವಿದ್ಯಾ ವೃತ್ತಿ ಅಂತ ಹೇಳ್ತ ಅದು ಅತಿವ್ಯಾಪ್ತಿ ದೂರ ಆಗ್ತದ. ಹಂಗಾರ ಅವಿದ್ಯಾ ಗೋಚರ ಇದ್ದದಕ್ಕ ಸುಸುಪ್ತಿ ಅಂದರೆ ಮತ್ತೆಲ್ಲಿ ಹೋಗೋದು ಗೊತ್ತ ಹೇಳ ಯಾರ ನೋಡುನು. ಹಂಗ ನಾನು ಅಜ್ಞಾನಿ ಇದ್ದೇನೆ ಹೇಳ್ತಾನೆ, ನನಗೆ ಅದು ಗೊತ್ತಿಲ್ಲ ಅಂತ ಹೇಳುವಲ್ಲಿ ಅದೇ ಅಲ್ಲ ಇವ್ ಏನ್ ಹೇಳ್ದ, ನಾನು ಅಜ್ಞಾನಿ ಇದ್ದೇನೆ. ನಾನು ಅಜ್ಞಾನಿ ನಾನು ಅಜ್ಞಾನಿ ಅಂದ ಅಲ್ಲ. ಅರ್ಥಾರ್ಥ ಈಗ ನಿನಗ ಗಣೇಶ್ ಪೇಟೆ ಗೊತ್ತೈತಾನೆ? ಒಬ್ಬ ಹೊಸ ಮನುಷ್ಯನ ಕೇಳಿದೀವಿ ನಾವು. ಹುಬ್ಬಳ್ಳಿ ತಿಳಿದಲ್ಲ ಅದನ್ನ ಸುಮ್ ಟೈಮ್ ಬಾಳ್ ಹೋಗತ್ತೆ ಅಂತ ಬಿಟ್ಟು ಮುಂದೆ ನಡೆದಿದ್ನಿ. ಇಲ್ಲ ಅದನ್ನ ಹೇಳಿ ಅಂದ್ರ ಮತ್ತೆ ತಗೋ ಹಂಗಾರ ಈಗ ಆಯ್ತಾಯ್ತು ಇರ್ಲಿ. ಈಗ 394ನೇ ಟಿಪ್ಪಣಿ ನಡೆದ ಹೌದಲ್ಲ. ಏನಪ್ಪಾ ಅಂತಂದ್ರ ಆತ್ಮನೊಡನೆ ಮನಸ್ಸಿನ ಸಂಯೋಗ ಜ್ಞಾನ ಆಗತ್ತಿದ್ದರೆ ಸುಸುಪ್ತಿಯಲ್ಲಿ ಅಂತ ಗೊತ್ತಲ್ಲ, ಆ ಸುಸುಪ್ತಿದ ಲಕ್ಷಣ ಮಾಡಿದೀವಿ. ಈಗ ತಿಸ ಸಂಯೋಗಕ್ಕೆ ಅಭಾವತೆ, ಆ ಸುಸುಪ್ತಿಯಲ್ಲಿ ಆ ಮನಸ್ಸು ಇರಂಗಿಲ್ಲ, ಆದ್ರೆ ಮನಸ್ಸಿನ ಸಂಯೋಗ ಇಲ್ಲ ಅವಾಗ. ಆದ್ದರಿಂದ ಸಂಯೋಗಕ್ಕೆ ಅಭಾವವೇ ಜಾಗರ ಕಾಲ ಮೇ, ಜಾಗರ ಕಾಲ ಅಂದ್ರೆ ಉತ್ಥಾನಾವಸ್ಥೆಯಲ್ಲಿ ಹೋನೆ ವಾಲಿ ಸುಖ ಅಂದ್ರ ಜಾಗೃತದಲ್ಲಿ ಸುಖ ಆಕತಿಲ್ಲೋ, होने वाली सुख और अज्ञान की स्मृति का ಮೂಲಭೂತ ಅನುಭವ ಸಿದ್ಧ ಹೋವೆ. ಏನಂದ್ರು ಆತ್ಮನೊಡನೆ ಮನಸ್ಸಿನ ಸಂಯೋಗದಿಂದ ಜ್ಞಾನ ಆಗುತ್ತಿದ್ದರೆ ಸುಸುಪ್ತಿಯಲ್ಲಿ ಆ ಸಂಯೋಗ ಐತನ ಆತ್ಮನ ಮನಸ್ಸ ಇಲ್ಲ, ಅಲ್ಲಿ ಸಂಯೋಗ ಬರ್ತದೆ. ಆದ್ದರಿಂದ ಜಾಗರಣ ಕಾಲದಲ್ಲಿ ಆಗತಕ್ಕಂತ ಸುಖ ಮತ್ತು ಅಜ್ಞಾನದ ಸ್ಮೃತಿಗೆ ಮೂಲಭೂತ ಅನುಭವಿಸಿದವೆ ಹೂವೆ. ಆದ್ದರಿಂದ ಜಾಗರಣ ಕಾಲದಲ್ಲಿ ಅಂದ್ರೆ ಉತ್ಥಾನ ಎಚ್ಚರಿಕೆ ಕಾಲದಲ್ಲಿ ಆಗತಕ್ಕಂತ ಸುಖ ಆಗತಕ್ಕಂತ ಸುಖ ಮತ್ತು ಅಜ್ಞಾನದ ಸ್ಮೃತಿ ಏನಾಗೈತಿ, ಅದಕ್ಕೆ ಮೂಲಭೂತ ಅನುಭವಿಸಿದವೆ. ಏನಂದ್ರೆ ಗೊತ್ತೈತಾನೆ? ಏನಂದ್ರ ಏನೇನು ಅಂದ್ರ ಅವರು
ಅಂದರೆ ಅವರು ನೈಯಾಯಿಕರು ಏನ್ ಹೇಳ್ತಾರ, ಆತ್ಮ ಮನಸ್ಸಿನ ಸಂಯೋಗ ಆದಾಗನ ಅದು ಜ್ಞಾನಕ್ಕೆ ಕಾರಣಕತೆ ಅಂತೇಳಿ ಹೇಳಿದ್ರು. ಸುಸುಪ್ತಿಯಲ್ಲರ ಮನಸ್ಸಿಲ್ಲ, ಮತ್ತೆ ಮನಸ್ಸ ಇಲ್ಲ ಅಂದ್ರೆ ಸಂಯೋಗ ಎಲ್ಲಿದ್ ನೋಡ್ರು, ಹೌದಿಲ್ಲ? ಆದ್ದರಿಂದ ಅಭಾವ ಆಗಿ ಆ ಜಾಗರಣ ಕಾಲದಲ್ಲಿ ಏನಾಗ್ತಾನ, ಮುಂದೆ ಎತ್ತರ ಆಯ್ತಲ್ಲ ಅವಾಗ, ಎತ್ತರ ಆದಾಗ ಹೋನಿವಾಲಿ ಸುಖ ಅಜ್ಞಾನದ ಸ್ಮೃತಿ ಅದು ಅನುಭವಿಸಿದ್ದೈತೆ ಅಂತ ಹೇಳಿದ್ರ. ಹಿಂಗಂದ್ರೆ ಏನಂದ್ರ ತಿಳಿತಾನ, ಏನಂದ್ರೆ ಅಂದರೆ ಅಲ್ಲಿ ಸಂಯೋಗ, ಮನಸ್ಸಿನ ಸಂಯೋಗ ಇಲ್ಲ, ನಿದ್ರೆ ಆಗಿಲ್ಲ. ಆದ್ರ ಅಲ್ಲಿ ಒಂದು ಕೆಲಸ ಆಗ್ಯದ. ಎಲ್ಲಿ? ಸುಸುಪ್ತಿಯಲ್ಲಿ ಏನಾಗ್ಯದ ಅಂತಂದ್ರ ಅದನ್ನ ಅವ ಉತ್ಥಾನ ಕಾಲ ಅಂತ ಏನೈತೆ, ಜಾಗೃತಕ್ಕೆ ಬಂದಾಗ ಇಲ್ಲಿಯವರೆಗೆ ನಾನು ಸುಖವಾಗಿ ಮಲಗಿದ್ದೆ ಅಂದ್ರ ಸುಖ ಅನುಭವ ಮಾಡ್ಯಾನು. ಏನನ್ನು ಏನೋ ಗೊತ್ತಿಲ್ಲ ನನಗ, ಅಜ್ಞಾನ. ಗೊತ್ತಿಲ್ಲ ಅಂದ್ರೆ ಅಜ್ಞಾನ, ಅಲ್ಲಿ ಅಜ್ಞಾನ ಐತಿ. ಆ ಅಜ್ಞಾನ, ಸುಸುಪ್ತಿಯಲ್ಲಿದ್ದ ಅಜ್ಞಾನವನ್ನು ಮತ್ತು ಸುಖವನ್ನು ಅನುಭವ ಮಾಡ್ಯಾನ. ಆದ ಜ್ಞಾನ ಆಗತ್ತೆ ಇಲ್ಲ ಅದ ಅಂತೇಳಿನ ಇಲ್ಲಿ ಸ್ಮೃತಿ ಆಗ್ಯದ ಜಾಗೃತಿಗೆ. ಅಲ್ಲಿ ಅನುಭವ ಮಾಡಿದ್ದಿಲ್ಲ ಅಂದ್ರ ಸ್ಮೃತಿ ಆಕ್ಕಿತ್ತಾನ? ಇಲ್ಲ. ಅಂದ್ರ ಅವ್ರು ಹೇಳ್ತಾರೋ, ಮತ್ತ ಅವಾಗ ಮನಸ್ಸಿಂದು ಆತ್ಮಂದು ಸಂಯೋಗ ಇಲ್ಲ, ಸಂಯೋಗ ಇಲ್ಲ ಅಂದ್ರೆ ಜ್ಞಾನ ಇಲ್ಲ. ಮತ್ತ ಅವ್ರು ಹೇಳ್ತಾರ ಮತ್ ಜ್ಞಾನ ಇಲ್ಲ ಅಂದ್ರೆ ಮತ್ತೆ ಈ ಜ್ಞಾನ ಎಲ್ಲಿ ಗೊತ್ತಂಗ. ಅವ್ರ ಏನ್ ಇದೈತಲ್ಲ, ಆದ್ದರಿಂದ ಇಲ್ಲಿ ಚೇತೋವೆ ಅಲ್ಲಿ ಆ ಅಜ್ಞಾನದ ಅಂದ್ರ ಸುಖ ಮತ್ತು ಅಜ್ಞಾನ ಇವುಗಳ ಸ್ಮೃತಿ ಆಗುತ್ತದೆ. ಅಂದ್ರೆ ಏನು, ಅದರ ಲಕ್ಷಣ ಏನು? ಹಿಂಗ್ ಮಾಡಿದ್ರ ಒಂದು ಚೋಟಿನ ವಿಷಯ ಹೋಗಂಗಿಲ್ಲ. ಲಕ್ಷಣ ಏನು? ಹೌದಿಲ್ಲ? ಪ್ರತಿಯೊಂದಕ್ಕೆ ಲಕ್ಷಣ ಇದೆ. ಪ್ರತಿಯೊಂದಕ್ಕೆ ಲಕ್ಷಣ ಮಾಡಿ ಪದಕೃತಿ ಮಾಡಿ ಅಂದ್ರ ಒಂದ್ 4 ಬಳ್ಳನ್ನು ಗ್ರಂಥ ಮುಚ್ಚರಂಗಿಲ್ಲ ಇದೆ. ಅದು ಬ್ಯಾಡಿ ಹೋಗೋರು. ಯಾಕೆ? 2 ಮಾಡೇವಿ ಸಾಕು. ಜಾಗ್ರ ಸುಸುಪ್ತಿ 2 ಮಾಡೇವೆ. ಏನ್ ಸ್ಮೃತಿ ಬಿಡೋಣ, ಈಗ ಮುಂದೆ ನೋಡು. ಆದ್ದರಿಂದ ಅಲ್ಲಿ ಅಂದ್ರ ಅವ ನಿದ್ರೆಯಿಂದ ಎಚ್ಚರಕ್ಕೆ ಬಂದಂದ್ರ ಅಲ್ಲಿ ಇಲ್ಲಿವರೆಗೆ ನಾನು ಸುಖವಾಗಿ ಮಲಗಿದ್ದೆ ಅಂತ ಹೇಳೋದರಿಂದ ಆ ಸುಸುಪ್ತಿಯಲ್ಲಿ ಸುಖವಾಗಿ ಮಲಗಿದ್ದೆ ಅಂದ್ರೆ ಸುಖ ಅನುಭವ ಮಾಡ್ಯ. ಸ್ವಲ್ಪ ಸುಖ ಏನೋ ಗೊತ್ತಿಲ್ಲ ನನಗೆ, ಏನನ್ನು ಅರಿಯೆ ಅಂದಾಗ ಅಜ್ಞಾನ ವಿಷಯ ಆಗೈತಿ. ಆ ಅಜ್ಞಾನ ಅಲ್ಲಿ ಸುಸುಪ್ತಿಯಲ್ಲಿದ್ದ ಅಜ್ಞಾನ ಅಜ್ಞಾನ ವಿಶೇಷವಸ್ತಾಕು ನಿದ್ರಾಕೈ ಲಕ್ಷಣ. ನಿದ್ರಾ ಅದಕ್ಕೆ ಅನ್ಬೇಕಂದ್ರ ಅಜ್ಞಾನದ ವಿಶೇಷ ಅವಸ್ಥೆಗನ ನಿದ್ರಾ ಅನ್ಬೇಕು. ಆದ್ದರಿಂದ ಅಜ್ಞಾನ ಐತೆ ಅಲ್ಲಿ. ಆ ಅಜ್ಞಾನ ವಿಷಯ ಆಗೈತಿ, ಸುಖ ವಿಷಯ ಆಗೈತಿ. ಮನುಷ್ಯನ ಸಂಯೋಗ ಎಲ್ಲೈತಿ? ಆಗೈತಿ ಇಲ್ಲ? ಆದ್ದರಿಂದ ಈ ರೀತಿ ಸ್ಮೃತಿಗೆ ಅನುಭವಿಸಿದ್ದ ಐತಿ. ಸೋನೈವಾಚಯೇ ಆ ರೀತಿ ಜರ ಮನುಷ್ಯನ ಸಂಯೋಗ ಆದ್ರ ಅಲ್ಲಿ ಎಲ್ಲೈತಿ? ಇಲ್ಲ. ಇಲ್ಲಿ ಅಂದ್ರ ಅಲ್ಲಿ ಜ್ಞಾನ ಆಗೈತಿಲ್ಲ. ಮತ್ತ ಅದಾಗಬಾರ್ದಾಗಿತ್ತು. ಸೋನೈವಾಚಯ ಅಂದ್ರ ಆ ಸ್ಮೃತಿ ಅವ ಏನ ಆಗ್ಬಾರ್ದಾಗಿತ್ತು. ಅದು ಕಿವ ಈಗ ಒಂದ್ ರೀತಿಯಿಂದ ಹೇಳಿದ್ರು. ಈಗ ಮತ್ತೊಂದು आत्मा के साथ ही मन के संयोग जो ज्ञान होवे तो ಅವರು ಮನುಷ್ಯನ ಸಂಯೋಗ ಆತ್ಮನಿಗೆ ಮನುಷ್ಯನ ಸಂಯೋಗ ಆದಾಗ ಅವಾಗ ಜ್ಞಾನ ಆಕತಿ. ಇಲ್ಲ ಅಂದ್ರೆ ಜಡ ಇರ್ತಾನಂತ ಅವ್ರು ಹೇಳ್ಯಾರ. ಅದ ಖರೆ ಆದ್ರೆ
ಜ್ಞಾನ ಹೋಯ್ತು. ನ್ಯಾಯ ಮತ್ಮೆ ಮನುಕು ಅನುರೂಪ ಮಾನೆ, ಇದು ಒಂದ್ ರೀತಿಯಿಂದ ಹೇಳಿದ್ರು ಅವರು. ಈಗ ಎರಡನೇ ರೀತಿ ನಡೆದದ. ಈಗ ಕಿವ ಅಂದ್ರೆ ಕಿವ್ ಬರ್ತಾನೆ ಇಲ್ಲ, ಅಥವಾ ಕಿವ ಅಂದ್ರೆ ಅಥವಾ. ಅಂದ್ರೆ ನ್ಯಾಯ ಮತದಲ್ಲಿ ಮನಸ್ಸಿಗೆ ಅನುರೂಪ ಪ್ಯಾರ. ನ್ಯಾಯಕರು ಮನಸ್ಸಿಗೆ ಎಷ್ಟು ಆ ಮನಸ್ಸಂದ್ರ ಅನುರೂಪ ಐತಿ ಅಂತ ಹೇಳ್ಯಾರ. ಯಾತೆ ताके संयोग से जन्य ज्ञान भी शरीर के एक देश में ही होवेगा. ಅದು ಅನುರೂಪ. ಇಟ್ಟ ಸಣ್ಣ ಅಂದ್ರೆ ಸಾಸ್ವಿ ಕಾಳಟ. ಆ ಸಾಸ್ವಿ ಕಾಳ ಈ ಶರೀರದಲ್ಲಿ ಎಲ್ಲರ ಇಟ್ರ ಅಟ ಜ್ಞಾನ ಆಗ್ಬೇಕಲ್ಲ ಅಲ್ಲಿ. ಹೌದಾ ಇಲ್ಲ? ಆ ಯಾಕ ಮನಸ್ಸು ಅಂದ್ರ ಮನಸ್ಸಿನ ಸಂಯೋಗದ ಜ್ಞಾನ ಆಕತೆ. ಆ ಮನಸ್ಸು ಅನುರೂಪ ಐತಿ. ಈಗ ಇಂತ ದೊಡ್ಡ ಮಠದಾಗ ಒಂದು ದೀಪ ಪಣತಿ ಅಂತ ಇಟ್ರ ಅದು ಇಲ್ಲಿ ಅಟ್ಟ ಅದ, ಮತ್ತ ಕಡೆ ಬಾಗಲ ಕಡೆ. ಹಾಗ ಈ ಇಂಥ ದೇಹದಲ್ಲಿ ಅದು ಎಲ್ಲಿ ತಲೆಯಾಗಿತ್ತಂದ್ರ ತಲೆಯಾಗಟ, ಮತ್ತ ಇಲ್ಲಿ ಕೈಯಾಗಿತ್ತಂದ್ರ ಕೈಯಾಗ ಕಾಲ, ಅದಕ್ಕೆ ಏಕದೇಶದಲ್ಲ ಅದು ಇದಾಗಬೇಕಲ್ಲ ಜ್ಞಾನ. ಆದ್ದರಿಂದ ಅವ್ರು ಹೇಳ್ತಾರು ಅಣುರೂಪ ಮಾನೇತು, ಮನಸ್ಸಿಗೆ ಆಗ್ಬೇಕಲ್ಲ ಅಲ್ಲೇ. ಈಗ ಜೀರೋ ಬಲ್ಪ್ ಹಚ್ಚಿ ಅಂದ್ರ ಮನ್ಯಾಗ ಅಟ ಮತ್ತ ಅದಕ್ಕೆ ಆ ರೀತಿ ಫೋಕಸ್ ಹಚ್ಚಿದ್ರು ಎಲ್ಲ ಕಡೆ ಬರ್ತದೆ. ಆತ ಮನಸ್ಸಿಗೆ ಅಣು ಅಂದಾನ, ಅಣು ಅಂದ್ಕೊಂಡೆ ಮತ್ತೆ ಜ್ಞಾನನು ಅಟ್ಟ ಇರೋದಲ್ಲ. एक देश या आते ताके संयोग से जन्य ज्ञान भी शरीर के एक देश में. ಆದ ಮನಸ್ಸ ಶರೀರದ ಯಾವುದೇ ಒಂದು ಭಾಗದಲ್ಲಿ ಇರ್ತೈತಿ. ಇಟ್ಟ ಸಾತ್ವಿಕ ಕಾಳಟ್ಟ ಅಲ್ಲಿ ಅಟ್ಟ ಜ್ಞಾನ ಉಳಿದ. ಆದ್ರಿಂದ ಏಕ ದೇಶ ಮೇ ಹೋವೇಗ ಸಾರೇ ಶರೀರ ಮೇನೆ. ಆದ್ರೆ ನಿಮ್ಗೆಲ್ಲ ಇರಿವಿ. ಈಗ ನೀವು ಇಲ್ಲಿ ಬಂದಿರಿ, ಬೆನ್ನಾಗ ಇರಿವಿ ಹರಿದಾಡ್ಲಕತ್ತಂದ್ರ ಗೊತ್ತಾಕತ್ತೆ ಇಲ್ಲ. ಶರೀರದ ಯಾವುದೇ ಕಾಲಾಗೇನ ಆಗ್ಲಿ, ತಲೆಯಾಗೇನ ಆಗ್ಲಿ, ಬೆನ್ನಾಗೇನ ಆಗ್ಲಿ, ಹೊಟ್ಟಿಗೇನಾಗ್ಲಿ ಎಲ್ಲ ಕಡೆ ಜ್ಞಾನ ಆಕತ್ತಿಲ್ಲೋ. ಮತ್ತಿಟ್ಟ ಸಾತ್ವಿಕ ಏಕ ದೇಶದಾಗ ಆಯ್ತದ. ಹೌದಲ್ಲ? ಆದ್ದರಿಂದ ಸಂಪೂರ್ಣ ಶರೀರ ತುಂಬಾ ಧ್ಯಾನ ಆಕೈತಿ. ಮತ್ ನೀ ಮನಸ್ಸಿಗೆ ಅಣು ಅಂತ ಒಪ್ಪಿ ಅದು ಯಾವುದೇ ಒಂದು ಸ್ಥಾನದಲ್ಲಿ ಅಟ್ಟೇ ಧ್ಯಾನ ಆಗ್ಬೇಕು. ಸಂಪೂರ್ಣ ಶರೀರದಲ್ಲಿ ಆಗ್ಬಾರ್ದು. ये आपत्ति वर्तते. याते सारे शरीर विषय भय कंटक वेदन की पीड़ा का भान न हुआ जाए. ಈಗ ಒಬ್ಬ ಹಾದಿ ಹಿಡ್ದು ಹೋಗ ಜೋಲಿ ಹೋಗಿ ಮುಳ್ಳಿನ ಬೇಲಿಯಾಗ ಬಿದ್ದ, ಮುಳ್ಳಿನ ಇದು ಇರ್ತಲ್ಲ ಅದು, ಅದ್ರಾಗ ಬಿದ್ದ ಅವಾಗ ತಲೆಗೆ ನಡ್ತು, ಕೈಗೆ ನಡ್ತು, ಬೆನ್ನಿಗೆ ನಡ್ತು, ಕಾಲಿಗೆ ನಡ್ತು, ಎಲ್ಲಾ ಕಡೆ ಮೈ ತುಂಬ ಹೇಳ್ತಾನ. ಮತ್ತೆ ಒಟ್ಟು ಧ್ಯಾನ ಐತಿ ಇಲ್ಲ ಅವಾಗ. ಮತ್ತ ಅಣು ಅಂದ್ಕೂಡ ಆಟ ಎಲ್ಲಿದ್ದು ಒಂದ ಜ್ಞಾನ ಆಗ್ಬೇಕು. ಆದ್ದರಿಂದ ಸಂಪೂರ್ಣ ಶರೀರದ ಆಗ್ಬಾರ್ದು. ಸಾರೇ ಶರೀರ ನೈ ಯಾತೆ ಸಾರೇ ಶರೀರ ವಿಷಯ ಭಯ ಕಂಟಕ ವೇದನ ಕಿ ಪೀಡಾ ಕಾ ಭಾನ್ ನ ಹುವಾ ಜಾಯೆ. ಅವ್ನ ಮೈ ತುಂಬ ಮುಳ್ಳ ನಟ್ಟಾವ್, ಆ ಜ್ಞಾನ ಆಗ್ಬಾರ್ದು. ಇನ್ನು ಮೂರನೇದ್, जो मन को सिद्धांत की न्याय सारे शरीर विषय वर्तने वाला माने तो ಅದಕ್ಕೆ ಒಂದ್ ವೇಳೆ ನೀವು ವೇದಾಂತಿಗಳು ನಿಮ್ದು ಹೆಂಗ ಶರೀರ ತುಂಬಾ ಒಪ್ತಿರಿಲ್ಲೋ ಅರು ಜ್ಞಾನ, ಹಂಗ ನಮ್ದು ಹಂಗ ಆಕೈತೆ. ಹಿಂಗ ಅಂದ್ರೆ एक देश ಏನಾಯ್ತು, मन को सिद्धांत की न्याय सारे शरीर विषय
वर्तने वाला माने तो यद्यपि सारे शरीर विषय पीड़ा का असंभव नहीं ಹಾ ಅದೆಲ್ಲ ಮತ್ತ ನಮ್ಮಂಗ ನಾವು ಒಪ್ಪಿದಂಗ ಶರೀರ ತುಂಬಾ ಹಂಗ ನಮ್ದು ಹಂಗ ಆಕೈತಿ ಅಂದ್ರ ಆ ರೀತಿ ಎಲ್ಲಾ ಕಡೆ ಜ್ಞಾನ ಆಕೈತಿ ಇದು ಒಂದ್ ವೇಳೆ तथापि आदरो सुषुप्ति विषय सुख और अज्ञान का सामान्य ज्ञान है ताका असंभव है ಆದ್ರೆ ಎಲ್ಲಿ ಒಂದ್ ಕಡಿಮೆ ಬೀಳ್ತದ ನಿನ್ನ ಮಾತು ಅಂದ್ರ ಸುಷುಪ್ತಿಯಲ್ಲಿ ಏನ್ ಹೇಳ್ಯಾನವ तथापि सुषुप्ति में सुख और अज्ञान का सामान्य ज्ञान ಆ ನಿದ್ದೆ ಹತ್ತಿದಾಗ ಆಗಲೇ ಹೇಳ್ದಿವಲ್ಲ ನಿದ್ದೆ ಹತ್ತಿತ್ತು ಸುಖವಾಗಿ ಮಲಗಿತ್ತು ಸುಖ ಏನು ಗೊತ್ತಿಲ್ಲ ಜ್ಞಾನ ಈ ಎರಡು ಸುಷುಪ್ತಿಯಲ್ಲಿ ಸುಖ ಮತ್ತು ಅಜ್ಞಾನದ ಸಾಮಾನ್ಯ ಜ್ಞಾನದದು ಸಾಮಾನ್ಯ ಜ್ಞಾನದ ಈಗಿನ ಗತಿ ವಿಶೇಷ ಐತೇನೆ ಈಗ ಇಲ್ಲಿ ಕುಂತಿ ಇಲ್ಲಿ ಎಲ್ಲರೂ ಕೂತಾರ ಹಿಂಗೈತೇನೆ ಜ್ಞಾನ ಅದ ಸಾಮಾನ್ಯ ಜ್ಞಾನ ಐತೆ ಆದ್ದರಿಂದ ತಾಕಾಭಾವ ಅಲ್ಲಿ ಅಂತೂ ಜ್ಞಾನ ಆಗ್ಯದಲ್ಲ ಮತ್ತ ಅಲ್ಲಿ ನಿನ್ನ ಮಾತು ಕಡಿಮೆ ಬೀಳ್ತಾರೆ ಅಲ್ಲಿ ಮನಸ್ಸ ಇಲ್ಲ ಆದ್ರೂ ಜ್ಞಾನ ಐತೆ ಇಲ್ಲ ಆ ಸುಖದ ಜ್ಞಾನ ಐತಿ ಅಜ್ಞಾನದ ಜ್ಞಾನ ಐತಿ ಮತ್ತ ಮನಸ್ಸಿನ ಸಂಯೋಗ ಎಲ್ಲಿ ಮನಸ್ಸೇ ಇಲ್ಲ ಸುಷುಪ್ತಿಯಲ್ಲಿ ಅದ್ರ ಜ್ಞಾನ ಐತಿ ಆದ್ದರಿಂದ ತಾಕ ಅಸಂಭವ ಆದ್ದರಿಂದ ಮತ್ತಿಲ್ಲಿ ಸಾಮಾನ್ಯ ಜ್ಞಾನ ಆಗೈತಿ ಅಂತಂದ್ರ ಮನುಷ್ಯನ ಸಂಯೋಗದಿಂದ ಆಕತಿ ಅಂದ್ರೆ ಇಲ್ಲಿ ಮನುಷ್ಯನೂ ಇಲ್ಲ ಮನುಷ್ಯನ ಸಂಯೋಗನೂ ಇಲ್ಲ ಅದು ಜ್ಞಾನರಾಗೆ ಹೇಗ್ ಆದ್ದರಿಂದ ಏನ ಈ ಇಲ್ಲಿ ತನ ನಾವು 1 2 3 ಅಂಕಿ ಅದಾವಿಲ್ಲ ನಿಮ್ಮಲ್ಲಿ 3 ದೋಷ ಕೊಟ್ಟಿವಿ ಅವನು ಆತ್ಮ ಮನಸ್ಸಿನ ಸಂಯೋಗದಿಂದಲೇ ಜ್ಞಾನ ಆಕತಿ ಅಂತ ಹೇಳೋದ್ರ ಮೇಲೆ 3 ದೋಷ ಕೊಟ್ಟೇವೆ ಇಲ್ಲಿ ತನ ನಡೆದ ವಿಷಯ ಯಾತೆ ಆದ್ದರಿಂದ ಆತ್ಮ ಕೆ ಸಾಥಿ मन के संयोग थे ज्ञान होवे नहीं ಎಷ್ಟು 3 ದೋಷ ಬಂದು ನ್ಯಾಯಿಕರು ಒಪ್ಪಿದ್ದು ಆತ್ಮ ಜಡ ಒಪ್ಪ್ಯಾರ ಮನಸ್ಸಿನ ಸಂಯೋಗ ಆದಾಗ ಜ್ಞಾನ ಆಗತಿ ಅಂತ ಹೇಳ್ಯಾರ ಆದ್ರೆ ಇದು ಬರಾಬರಿ ಅಲ್ಲ ಅನ್ನೋದಕ್ಕೆ 3 ದೋಷ ಕೊಟ್ಟೇವಿ ಇಲ್ಲಿ ತನ ಆದ್ದರಿಂದ ಆತ್ಮ ಮನಸ್ಸಿನ ಸಂಯೋಗದಿಂದಲೇ ಆತ್ಮ ಜ್ಞಾನ ಆಕತಿ ಅನ್ನೋ ಮಾತ ಸಂಭವಿಸಂಗಿಲ್ಲ ಅಥವಾ ಈ ನ್ಯಾಯ ಮತದಲ್ಲಿ ಹೇಳಿದ್ದು बराबरी ಇಲ್ಲ किंतु आत्मा का स्वरूप भूत उत्पत्ति नाशते रहित ज्ञान नित्य है ಏನಿದು ನಾವು ಏನು ಒಪ್ಪೆ ಗೊತ್ತದನ ನಿನಗತೆ ಆತ್ಮ ಜಡ ಐತಿ ಆತ್ಮ ಮನಸ್ಸಿನ ಸಂಯೋಗದಿಂದ ಜ್ಞಾನ ಆಕತಿ ಹಿಂಗ ನಾವು ವೇದಾಂತಿಗಳು ಹೇಳಿಲ್ಲ ಮತ್ತೇನ್ ಹೇಳೇವೆ ನಮ್ಮ ಮಾತ ಆತ್ಮ ಹೇಗದ ಅಂತ ಕೇಳಿದರೆ किंतु आत्मा का स्वरूप भूत ಜ್ಞಾನ ಆತ್ಮನ ಸ್ವರೂಪ ಐತೆ ಅದು ಆತ್ಮ ಜ್ಞಾನ ಸ್ವರೂಪದಾನ ಆತ್ಮ ನಮ್ಮ ಆತ್ಮ ಹೇಗದಾನ ಜ್ಞಾನ ಸ್ವರೂಪದ ಉತ್ಪತ್ತಿ ನಾಸ್ಯ ರಹಿತೆ ಅದು ಒಮ್ಮೆ ಹೋಗೋದು ಒಮ್ಮೆ ಬರೋದು ಮಾಡ್ತೇನೆ ಅಂದರೆ ಅದು ಉತ್ಪತ್ತಿ ನಾಶ ರಹಿತ ಅಂದ್ರ ಅದು ಜ್ಞಾನ ನಿತ್ಯದದು ರೈಟ್ ನಂಬುದು ನಮ್ಮ ಆತ್ಮನ ಜ್ಞಾನ ಏನೈತಿಲ್ಲ ಅವ್ರ ಜ್ಞಾನ ಮನಸ್ಸು ಸಂಯೋಗ ಆದಾಗ ಆಕತಿ ಮನಸ್ಸು ಸಂಯೋಗ ಇದ್ದಾಗ ಇದಾಕತಿ ಜಡ ಹಾಕನ ನಮ್ಮ ಆತ್ಮ ಹಂಗಿಲ್ಲ ಯಾವತ್ತೂ ಜ್ಞಾನ ಸ್ವರೂಪದ ನಿತ್ಯ
ಶಾಶ್ವತವಾಗಿ ಜ್ಞಾನ ಸ್ವರೂಪದಾನು. ಆದ್ದರಿಂದ ಜ್ಞಾನ ನಿತ್ಯ ಹೇ ಐಸಾ ಮಾನನ ಯೋಗ್ಯ. ಆ ಅದಕ್ಕ ನಾವು ಹಿಂಗ್ ಒಪ್ಪೇವಿ. ಆದ್ದರಿಂದ ಅಂತೇಳಿ ಅವ ಹೇಳೋ ತಾತ್ಪರ್ಯ ಇಟ್ಟ ನಮ್ಮ ಆತ್ಮ ಜ್ಞಾನ ಸ್ವರೂಪದನ ಯಾವಾಗಲೂ ಜ್ಞಾನ ಸ್ವರೂಪ ಇರ್ತೈತಿ. ಅವ್ರು ನೈಯಾಯಿಕರು ಒಪ್ಪಿದ್ದು ಆತ್ಮ ಜಡ ಒಪ್ಪ್ಯಾರು. ಮನಸ್ಸಿನ ಸಂಯೋಗ ಆತ್ಮನೊಡನೆ ಆದಾಗ ಜ್ಞಾನ ಗುಣ ಉತ್ಪತ್ತಿ ಆಕತಿ ಅಂತ ಹೇಳ್ಯಾರು. ಇದು ತಪ್ಪೈತಿ ಅಂತ 2-3 ದೋಷ ಕೊಟ್ಟು ವೇದಾಂತ ಮತ ಆತ್ಮ ಜ್ಞಾನ ಸ್ವರೂಪ ಇದ್ದದ್ದು ಕರೆಕ್ಟ್, ಅವ್ರದ್ದು ಬರೋಬರಿ ಅಲ್ಲ. ಟಿಪ್ಪಣಿ ಒಳಗೆ ಇಟ್ಟು ಹೇಳಿದ್ರು. ಅಲ್ಲಿ ಟಿಪ್ಪಣಿ ಮುಗೀತೀಗ. ಯಾವುದು 394ನೇ ಟಿಪ್ಪಣಿ ಇಲ್ಲಿ ಬಂದಿತ್ತು. ಅದು ಅಂದ್ರ ಆತ್ಮನೊಡನೆ ಮನಸ್ಸಿನ ಸಂಯೋಗದಿಂದ ಜ್ಞಾನ ಆಕತಿ ಅನ್ನೋದ್ ಮೇಲೆ ಬಂದಿತ್ತು. ಇನ್ನು ಅಲ್ಲಿದಿಂದ ಶುರು ಸೋ ಮನಕ ಸಂಯೋಗ ನ್ಯಾಯ ಸಿದ್ಧಾಂತ ಮೇ. ಆ ಮನಸ್ಸಿನ ಸಂಯೋಗ ನ್ಯಾಯ ಸಿದ್ಧಾಂತದಲ್ಲಿ ಐತೆ, ನಮ್ಮ ವೇದಾಂತದಲ್ಲಿ ತಿಳ್ಕೊಂಡಿ. ಮತ್ತೆ एक की क्रियाते होवे हैं ಅಥವಾ दो की क्रियाते संयोग होवे. ಅವ್ರು ಏನು ಒಪ್ಪ್ಯಾರ ನ್ಯಾಯಿಕರು ಅಂದ್ರೆ ಅಲ್ಲಿ ಸಂಯೋಗ ಆಗಬೇಕಾದರೆ, ಸಂಯೋಗ ಅಂದ್ರೆ ಎರಡು ಕೂಡ್ಬೇಕಾದ್ರೆ ಒಂದರಲ್ಲಿರ ಕ್ರಿಯೆ ಆಗ್ಬೇಕು ಒಂದ, ಎರಡರಲ್ಲಿನೂ ಕ್ರಿಯೆ ಆಗ್ಬೇಕು ಒಂದ್, ಅವಾಗ ಸಂಯೋಗ ಆಗ್ತದೆ. ಎಲ್ಲಿ ಆಯ್ತು ಅದು? ಇಲ್ಲಿ ಈ ರೀತಿ ಎರಡರಲ್ಲಿ ಸಂಯೋಗ ಆಗ್ಬೇಕು. ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ. ಜೈಸೆ ಬಾಜು ವೃಕ್ಷಕ ಸಂಯೋಗ. ಅಲ್ಲಿ ಏನ್ ಬರ್ದಾರ ನಿಮ್ಮಲ್ಲಿ? ಬಾಜ್ ವೃಕ್ಷನ ಬರ್ದಾರ. ಬಾಜ್ ಅಂದ್ರ ಗಿಡಗ ಪಕ್ಷಿ. ಬಾಜ್ ಅಂತಾರ ಗಿಡಗ. ಹಿಂದಿ ಒಳಗ್ ಬಾಜ್ ಅಂದ್ರೆ ಗಿಡಗ ಪಕ್ಷಿ ಅಂತ ತಿಳ್ಕೊ. ಒಂದು ಪಕ್ಷಿ ಒಂದು ವೃಕ್ಷದಲ್ಲಿ ಒಂದು ಪಕ್ಷಿ ಬಂದು ಗಿಡದಲ್ಲಿ ಬಂದು ಕುಂತು ಆ ಗಿಡಕ್ಕ ಪಕ್ಷಿಗೆ ಸಂಯೋಗ ಆಯ್ತಾ ಇಲ್ಲ? ಆದರೆ ಕ್ರಿಯಾ ಸಂಯೋಗ ಏಕ ಬಾಜ್ಗೆ ಕ್ರಿಯಾ ಪಕ್ಷಿಯಲ್ಲಿ ಆಗಿದೆ. ಏನ ಗಿಡದಲ್ಲಿ ಆಗೈತೆ? ಗಿಡ ಸುಮ್ಮ ಇದ್ದಲ್ಲಿ ಆ ಪಕ್ಷಿ ಬ್ಯಾರೆ ಕಡೆಯಿಂದ ಬಂದು ಗಿಡದಾಗ ಕೂತು ಸಂಯೋಗ ಆಯ್ತು. ಪಕ್ಷಿ ವೃಕ್ಷಕ್ಕ ಸಂಯೋಗ. ಒಂದರ ಕ್ರಿಯಾ ಪಕ್ಷಿಯಲ್ಲಿ ಕ್ರಿಯೆ ಆಗೈತಿ. ಇದು ಒಂದ ರೀತಿ. ಇನ್ನೊಂದು ಕಡೆ ಎರಡೂ ಕ್ರಿಯೆ ಆಕತಿ. ದೋ ಮಿಷನ್ ಕಾ ಸಂಯೋಗ. ಎರಡು ಟಗರಗಳು. ಟಗರ ಕಳಗಾದು ಬಾಳ್ ಮಾಡ್ತಾರೆ ಈಗ. ಎರಡು ಹುಂಜಗಳು, ಇಬ್ಬರು ಪೈಲ್ವಾನ್ರು. ಆ ಕಡೆದ ಆ ಪೈಲ್ವಾನ್ ಬರ್ತಾನೆ, ಈ ಕಡೆದ ಈ ಪೈಲ್ವಾನ್ ಬರ್ತಾನೆ. ಇಬ್ರು ಕುಸ್ತಿ ಹಿಡಿತಾನೆ. ಆ ಹುಂಜ ಈ ಹುಂಜ ನೋಡಿರ್ಬೇಕು ನೀವು. ಕೋಳಿ ಹುಂಜ ಬೇಡ, ಟಗರ್ ಅಂತೂ ಈಗ ಪ್ರಸಿದ್ಧ ಅದಾವು. ಆ ಎರಡರಲ್ಲಿ ಕ್ರಿಯೆ ಆಕತಿ. ಅದು ಆ ಕಡೆ ಬರ್ತದೆ, ಈ ಕಡೆ ಬಂದು ಜಗ್ಗತ್ ಆಯ್ತಾವ. ಈ ಮೇಷನ್ಕ ಸಂಯೋಗ. ಆದ್ದರಿಂದ ಈ ಕ್ರಿಯಾ ಸಂಯೋಗ ಆಗ್ಬೇಕಾದ್ರ ಒಂದರ ಕ್ರಿಯೆಯಿಂದನೂ ಆಗ್ತದ, ಎರಡರ ಕ್ರಿಯೆಯಿಂದನೂ ಆಗ್ತಿರ್ತದ ಸಂಯೋಗ. ತೈಸೆ ವಿಭು ಆತ್ಮ ಮಿತೋ ಕ್ರಿಯಾ ಹೋವೇನೆ. ಅವರು ನೈಯಾಯಿಕರು ಆತ್ಮನನ್ನ ವಿಭು ಅಂತ ಒಪ್ಪ್ಯಾರ. ವಿಭು ಅಂದ್ರೆ ವ್ಯಾಪಕ. ಆ ವ್ಯಾಪಕ ಆತ್ಮನೊಡನೆ ವ್ಯಾಪಕ ಅದಾನಂದ್ರೆ ಎಲ್ಲಾ ಕಡೆ ತುಂಬಿಕೊಂಡ. ಮತ್ ಕ್ರಿಯೆ ಎಲ್ಲಿ ಹೋಗೋದು ಬರೋದು? ಅದಕ್ಕೆ ಸರ್ಪಭೂಷಣರು ಒಂದು ದೃಷ್ಟಾಂತ ಕೊಡ್ತಾರೆ. ಸರ್ಪಭೂಷಣ ಕೈವಲ್ಯದಲ್ಲಿ ಜಗವ ಭರಿತನು ಬಂದು ಕದವ ತೆರೆಯಂಬಂತೆ. ಜಗತ್ ಭರಿತ, ಜಗತ್ತಿನ ತುಂಬಾ ವ್ಯಾಪಕನಾಗಿದ್ದಂತವ
ಬಂದ್ ಬಾಗಲ ತೆರಿ ಒಳಗ್ ಬರ್ತೇನೆ ಅಂತ ಹಂಗ ಎಲ್ಲಾ ಕಡೆ ಒಳಗ ಹೊರಗ ಒಳ ಹೊರಗ ಒಂದಾಗಿ ತಾ ಬೆಳಗುತ್ತಿ ಹೋದು ಎಂತಿಹುದು ಪರ್ವತ ಅಂತ ಮಾಲಿಂಗರಂಗರು ಹೇಳ್ತಾರೆ. ಆದ್ದರಿಂದ ವಿಭು ಆತ್ಮ ಮೇತೋ ಕ್ರಿಯಾ ಕದೇವಿ ಹೋವೇನೆ. ಅವ ಆತ್ಮ ವಿಭು ಅದಾನ, ಮತ್ತ ಅವ ಎಲ್ಲಾ ಕಡೆ ತುಂಬ್ಕೊಂಡು ಮೊದಲ ಅದನ ಮತ್ತ ಕ್ರಿಯಾ ಎಲ್ಲಿ ಆಗ್ಬೇಕು ಇಲ್ಲ. और मोक्ष काल में मन में भी ಕ್ರಿಯಾ ಹೋವೇನೆ. ಮೋಕ್ಷ ಕಾಲದಲ್ಲಿ ಮನಸ್ಸಿನಲ್ಲಿಯೂ ಕ್ರಿಯೆ ಆಗೋದಿಲ್ಲ. ಯಾಕಂದ್ರ ಆ ಯಾವುದೇ ಕ್ರಿಯೆ ಆಗಬೇಕಾದ್ರೆ ಈಗ ಒಬ್ಬ ಮನುಷ್ಯ ಇಲ್ಲಿಗೆ ಬರ್ಬೇಕಾದ್ರೆ ಬ್ಯಾರೆ ಕಡೆ ಹೋಗಬೇಕಾದ್ರ ಕರ್ಮಾನುಸಾರ ಅವನ ಪ್ರವೃತ್ತಿ ಇರ್ತದೆ. ಕರ್ಮಾನುಸಾರ ಅವನ ಪ್ರಿಯ. ಅವ ಈಗ ಒಬ್ಬ ನೀ ಶಾಸ್ತ್ರ ಕೇಳಕ್ ಬಂದಿ, ಇನ್ನೊಬ್ಬ ತುಡುಗ್ ಮಾಡ್ಲಕ್ ಹೋದ, ಬೇಡ ಜುಗಾರ ಆಡ್ಲಕ್ ಹೋದ, ಹೌದಿರ್ತಾವ. ಪ್ರವೃತ್ತಿ ಕರ್ಮಾನುಸಾರ. ಆ ಮೋಕ್ಷ ಕಾಲದಲ್ಲಿ ಕರ್ಮದ ಆಟ ಮುಗಿದು ಹೋಗಿರ್ತೈತೆ ಅವಾಗ. ಹೌದಿಲ್ಲ? ಅವಾಗ ಎಲ್ಲಿದ ಕರ್ಮದ? ಮೊದಲ ಅಜ್ಞಾನ ಕಾಲದಲ್ಲಿ ಇಲ್ಲಿ ಇದ್ದಾಗ ನಾವು ಎಲ್ಲ ಕರ್ಮಾನುಸಾರ ವ್ಯವಹಾರ, ಸುಖ ದುಃಖ, ಹೋಗೋದು ಬರೋದು, ಆಗು ಹೋಗು ಎಲ್ಲ ಇರ್ತಾವ. ಮೋಕ್ಷ ಕಾಲದಲ್ಲಿ ಅದಿಲ್ಲ. ಆದ್ದರಿಂದ ಮೋಕ್ಷ ಕಾಲ ಮೇ ಮನ್ ಮೇ ಕ್ರಿಯಾ ಹೋವೆ ನೈ. ಅವಾಗ ಎಲ್ಲಿದ ಮನುಷ್ಯನ ಕ್ರಿಯೆ ಆಗ್ಬೇಕು. ಯಾತೆ ಸಂಯೋಗವಾನ್ ಮನ್ ಕಾ ಹಿ ಮೋಕ್ಷ ಕಾಲ ಮೇ ಅಭಾವ ಹೋವೆ. ಅವಾಗ ಆ ಮನಸ್ಸನ ಇಲ್ಲ, ಮತ್ ಸಂಯೋಗ ಇಲ್ಲ. ಆದ್ದರಿಂದ ಅಭಾವ ಹೋವೆ ಹೇ. ಆದ್ದರಿಂದ ಅದಕ್ಕಾಗಿ ಅಲ್ಲಿ ಸಂಯೋಗವೇ ಇಲ್ಲ ಆಯ್ತು ನಾವು. ಆದ್ದರಿಂದ ಈ ರೀತಿ ಅವರು ನ್ಯಾಯಿಕರು ಹೇಳಿದ್ರು ಇದನ್ನು. ಸಂಯೋಗ ಮನ್ಕಾಯಿ ಮೋಕ್ಷ ಕಾಲವೇ ಅಭಾವ ಹೋವೆ. ಮತ್ತ ಅವ್ರ ಆತ್ಮ ಹೆಂಗಿರ್ತಾನು? ಜಡ ಇರ್ತಾನು. ಅಲ್ಲೇನು ಸುಖನೂ ಇಲ್ಲ, ದುಃಖನೂ ಇಲ್ಲ, ಹಿಂಗ ಅವ್ರದ್ದು ಐತಿ ಲೆಕ್ಕ. ಏನ್ ಮುಂದ 344ನೇ ಅಂಕ ಐತಿ ಇಲ್ಲ? 344ನೇ ಅಂಕ ಏನೈತಿ? ಇಟ್ಟೋತನ ನಾವು ನೈಯಾಯಿಕರದ ಹೇಳ್ದೇವಿ. ಆ ನೈಯಾಯಿಕರ ಆತ್ಮ ಜಡ ಐತೆ ಅಂತ ಹೇಳುದು, ಮನುಷ್ಯನ ಸಂಯೋಗದಿಂದ ಧ್ಯಾನಕತೆ ಅಂತ ಹೇಳುದು, ಇವೆಲ್ಲ ನೈಯಾಯಿಕರದ. ಆದ 344ನೇ ಅಂಕದಲ್ಲಿ ಈಗ ಮತ್ತ ಆ ನೈಯಾಯಿಕರಲ್ಲಿ ಬೇರೆ ಬೇರೆ ಅದಾರ. ಪ್ರಾಚೀನ ನೈಯಾಯಿಕ, ನವೀನ ನೈಯಾಯಿಕ, ಹಿಂಗದಾರ. ಇಟ್ಟೋತನ ಒಬ್ಬಂದ ಆಯ್ತು. ಈಗ ಮತ್ತ ನವೀನ ನೈಯಾಯಿಕಂದ, ಪ್ರಾಚೀನ ನೈಯಾಯಿಕಂದ ಚಾಲು ಈಗ. ಎಲ್ಲಿದಿಂದ? ಎಲ್ಲ ಶಾಸ್ತ್ರ ಗೊತ್ತಿರ್ಬೇಕಲ್ಲ ನಿಮಗ. 344ನೇ ಅಂಕದಿಂದ ಕೋಯಿ ಏಕದೇಶಿ. ನೋಡಿ ಇಲ್ಲಿ ಯಾರೋ ಒಬ್ಬ ಏನೈತಿ? ಏಕದೇಶಿ ಐತೆ. ಏಕದೇಶಿ ಅಂದ್ರೆ ಏನ್? ಏಕದೇಶಿಯ ಲಕ್ಷಣ ಏನಂತ ಏನಂತ ಕೇಳಿದ್ರ, ಏನಂದ್ರ ಅರ್ಥ ಕೇಳಿರಂಗಿಲ್ಲ. ಬರೀ ಲಕ್ಷಣ ಕೇಳಿದ್ರು. ಯಾವನೋ ಒಬ್ಬ ಏಕದೇಶಿ ಅಂದ್ರ ಏಕದೇಶಿಯತೆ ಅದಕ್ಕೆ ಅನ್ಬೇಕು. ಅದರ ಲಕ್ಷಣ ಏನು ಅಂತ ಕೇಳಿದ್ರೆ, ಪ್ರಕ್ರಿಯೆ ಭಿನ್ನ, ಸಿದ್ಧಾಂತ ಏಕದೇಶಿ. ಬೇಕಾದ್ರ ಲಕ್ಷಣ ಐತೆ. ನ್ಯಾಯಶಾಸ್ತ್ರ ಅದ್ರದ್ದು ಲಕ್ಷಣ ಕೇಳ ಹೆಂಗ? ಅಂದ್ರ ಪ್ರಕ್ರಿಯೆ ಭಿನ್ನ ಇರ್ಬೇಕ.
ಸಿದ್ಧಾಂತ ಮಾತ್ರ ಒಂದೇ ಇರ್ಬೇಕ. ಅದಕ್ಕೆ ಏಕದೇಶಿ ಅನ್ಬೇಕು. ಇಲ್ಲಿ ಏಕದೇಶಿ ಅಂತನ್ನವ ಇವು ಸಿದ್ಧಾಂತ ಏಕಂದ್ರ ಅವನು ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟವ, ಆತ್ಮ ಜಡ ಇರ್ತಂತ ಹೇಳವ, ಅವಗೂ ಹಿಂಗೆಲ್ಲ ಮತ್ ಅದು ಬರಾಬರಿನ, ಅದು ನ್ಯಾಯಶಾಸ್ತ್ರನ, ಇವನು ಅವನು ಎಲ್ಲಾರು ಒಪ್ಪದ. ಆ ಆತ್ಮ ಜಡ ಅನ್ನೋದು ಎಲ್ಲಾ ನ್ಯಾಯಿಕರು ಒಪ್ಪಿಬಿಟ್ಟಾರ. ಇದು ಸಿದ್ಧಾಂತೆ. ಪ್ರಕ್ರಿಯೆ ಭಿನ್ನ ಅಂದ್ರೇನು? ಅವ ಇಟ್ಟೋತನ ಇದ್ದವ ಏನ್ ಹೇಳಿದ ಅಂದ್ರ ಮನಸ್ಸಿಂದು ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನ ಆಕತಿ ಅನ್ನೋ ಪ್ರಕ್ರಿಯೆ. ಇದು ಕೇಳಿ, ಮನಸ್ಸಿಂದು ಆತ್ಮನೊಡನೆ ಸಂಯೋಗ ಆದಾಗ ಆ ಜಡವಾದ ಆತ್ಮನಲ್ಲಿ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಕಾವು ಅಂತ ಇಟೋತನ ಹೇಳಿದವನ ಕಥೆ ಆಯ್ತು. ಇದು ಪ್ರಕ್ರಿಯೆ ಭಿನ್ನ ಬರ್ತೇನೆ. ಇವನು ನೈಯಾಯಿಕ ಕರೆ, ಇವನು ಪ್ರಕ್ರಿಯೆ ಬೇರೆ. ಏನಪ್ಪ ಇವಂದ ಏನೈತಿ? 344ನೇ ಅಂಕದಲ್ಲಿ ಏಕದೇಶಿ त्वचा के साथ ही मन के संयोग को ज्ञान का हेतु कहे तो ಅವ ಇಟೋತನ ಹೇಳಿದವ ಮನಸ್ಸಿನ ಸಂಯೋಗ, ಮನಸ್ಸಿನಲ್ಲಿ ಕ್ರಿಯೆ ಆಗಿ ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನ ಗುಣ ಆಕತಿ ಅಂತ ಅವ ಹೇಳ್ಯಾರ. ಈಗ ಇದು ಪ್ರಕ್ರಿಯೆ ಭಿನ್ನ ತಗೊಂಡ್ ಬಂದೇವು. ನಾ ಹಂಗ ಹೇಳಂಗಿಲ್ಲ, ಯಾಕ ಆಪತ್ತಿ ಕೊಟ್ಟಿವಲ್ಲ ನಾವು, ಅದೆಲ್ಲ ತಪ್ಪ. ಸುಸುಪ್ತಿಯಾಗ ಮನಸ್ಸ ಇರಂಗಿಲ್ಲ, ಅಲ್ಲೇ ಮತ್ತ ಜ್ಞಾನ ಆಗೈತೆ ಇಲ್ಲೋ, ಇಟೋತನ ಸುಖವಾಗಿ ಮಲಗಿದ್ದೆ, ಏನೂ ಅರಿಯಿಲ್ಲ, ಅಜ್ಞಾನ ಸುಖ ವಿಷಯ ಆಗ್ಯದ, ಜ್ಞಾನದ, ಮತ್ ಮನಸ್ಸಿಲ್ಲ, ಮತ್ ಜ್ಞಾನ ಆಗ್ಯದಿಲ್ಲ ಅಂತ ಆಪತ್ತಿ ಕೊಟ್ಟಿವ್ ನಾವು. ಅದಕ್ಕೆ ಅವ ಏನ್ ಮಾಡಿದ? ಇನ್ನು ಹಾದಿ ಬೇರೆ ಹಿಡ್ದೆ. ಏನ್ ಬೇರೆ ಹಾದಿ ಹಿಡ್ದ ಅಂದ ಅವ ಅಂತಾನ, ನಾನು ಆತ್ಮನೊಡನೆ ಮನಸ್ಸಿನ ಸಂಯೋಗ ನಾ ಹೇಳಂಗಿಲ್ಲ, ಅವ್ರು ಹೇಳ್ಯಾರ. ಆತ್ಮ ಮನಸ್ಸಿನ ಸಂಯೋಗ ಅವ್ರು ಹೇಳ್ಯಾರ, ಅಂದ ಬೇರೆ. ಮತ್ ನಿಂದೇನು ಬೇರೆಯಪ್ಪ ಅಂತ ಕೇಳಿದ್ರ ತ್ವಚೆಯೊಡನೆ ಮನಸ್ಸಿನ ಸಂಯೋಗ, ಅವ ಆತ್ಮನೊಡನೆ ಮನಸ್ಸಿನ ಸಂಯೋಗ ಹೇಳಿದ್ದ. ಇವು ತ್ವಚ ಚರ್ಮ ಐತಿಲ್ಲೋ, ತೊಗೆ ಇಂದ್ರಿಯ, ಶರೀರ ಮೇಲೇನು ವ್ಯಾಪಕೈತಿಲ್ಲ, ಬೆನ್ನ ಮೇಲೆ ಇರಿ ಹರಿದಾಡದು ಗೊತ್ತಾಕತಿಲ್ಲ, ಅದು ತ್ವಕ್ಕೇಂದ್ರಿಯ. ಆ ತೊಗೇಂದ್ರಿಯದೊಡನೆ ಮನುಷ್ಯನ ಸಂಯೋಗ ಆದಾಗ ಜ್ಞಾನ ಆಕತಿ ಅಂತ ಹೇಳ್ತಾರ. ಆತ್ಮಕ್ಕೆ ಸಂಯೋಗಕ್ಕೂ ಅವ ಇಟ್ಟೋತನ ಮೊದಲು ಹೇಳಿದವ ಆತ್ಮ ಮನುಷ್ಯನ ಸಂಯೋಗ ಹೇಳ್ದ. ಇವರು ತೊಗೇಂದ್ರಿಯದೊಡನೆ ಮನುಷ್ಯನ ಸಂಯೋಗ ಹೇಳ್ತಾರೆ. ಸುಷುಪ್ತಿ ಮೇ ಪುರುಷ ಜನ ಒದರಾಡಿ ಸಾಗ ಸುಸುಪ್ತಿಯಲ್ಲಿ ಪುರಿತತ್ನಾಂ ನಾಡಿ ವಿಷಯ ಇವೇನ್ ಹೇಳ್ತಾನೋ 344ರಲ್ಲಿ ಅವ ಏಕದೇಶಿ ತ್ವಚೆಯೊಡನೆ ಮನಸ್ಸಿನ ಸಂಯೋಗಕ್ಕ ಜ್ಞಾನಕ್ಕ ಕಾರಣ ಹೇಳ್ತಾನ. ಆತ್ಮನೊಡನೆ ಸಂಯೋಗನ ಹೇಳೋದಿಲ್ಲ, ತ್ವಚೆಯೊಡನೆ ಮನಸ್ಸಿನ ಸಂಯೋಗ ಹೇಳ್ತೇನೆ ಅಂತ ಹೇಳ್ದ. ಸುಸುಪ್ತಿ ಮೇ ಪುರಿತತ್ನಾಂ ನಾಡಿ ವಿಷಯ ಮನ್ ಪ್ರವೇಶ ಕರೆ. ಆ ಮನಸ್ಸು ಎಲ್ಲಿ? ಸುಸುಪ್ತಿ ಅವಸ್ಥೆಯಲ್ಲಿ ಆ ಮನಸ್ಸು ಏನ್ ಮಾಡ್ತದ? ಪುರಿತತ್ ನಾಡಿ. ಸುಸುಪ್ತಿಯಲ್ಲಿ ಆ ನಾಡಿ ಹೆಸರದು ಏನು? ಇಲ್ಲಿ ಕಂಠಗತ ಐತಿ, ಈ ಕಂಠಗತ ಪುರಿತತ್ ನಾಡಿ ಅನ್ನುವಲ್ಲಿ ಆ ನರದಲ್ಲಿ ಮನಸ್ಸು ಸಂಯೋಗವಾಗುತ್ತದೆ. ಸುಸುಪ್ತಿ ನಾಡಿ ವಿಷಯ
मन प्रवेश करे ಆ ಮನುಷ್ಯನ ಸಂಯೋಗ ಆಗತ್ತೆ ಪ್ರವೇಶ ಆಗತ್ತೆ ಅಲ್ಲಿ त्वचा से मन का संयोग है नहीं ಆವಾಗ ಮನಸ್ಸು ಹೋಗಿ ಆ ನಾಡಿ ಒಳಗೆ ಸೇರ್ಕೊಂಡತಿ ನಿದ್ದೆ ಅಂದ ಮೇಲೆ ಆವಾಗ ಏನಾಯ್ತು ಅಂತಂದ್ರ ಆ ತ್ವಚೆಯೊಡನೆ ಮನಸ್ಸಿನ ಸಂಯೋಗ ಇಲ್ಲ ತ್ವಚೆಯೊಡನೆ ಮನಸ್ಸಿನ ಸಂಯೋಗ ಇಲ್ಲ ಅಂತೇಳಿನ ಅಗಣಿ ಕಡಿದ್ರೂ ಗೊತ್ತಾಗೋದು ಅದಕ್ಕೆ ತ್ವಚೆಯೊಡನೆ ಮನಸ್ಸಿನ ಸಂಯೋಗ ಇಲ್ಲ ಯಾತೆ ಸುಸುಪ್ತಿ ಮೇ ಜ್ಞಾನ ಹೋವೇನೆ ಆದ್ದರಿಂದ ನಿದ್ದೆ ಎತ್ತಿದಾಗ ಜ್ಞಾನ ಇಲ್ಲ ಯಾಕ ಮನುಷ್ಯಂದು ತ್ವಚೆಯೊಡನೆ ಸಂಯೋಗ ಇದ್ದಾಗ ಜ್ಞಾನ ಇರ್ತದೆ ಹಿಂಗ ಅವನೇ इनके मत में त्वचा से संयोग वाला मन ही ज्ञान का ज्ञान द्वारा दुख का हेतु है ಆ ಮನಸ್ಸಿಂದು ತ್ವಚೊಡನೆ ಸಂಯೋಗ ಆಗಿ ಆವಾಗ ಜ್ಞಾನಕತಿ ಆ ಜ್ಞಾನದಿಂದ ದುಃಖದ ಪ್ರತೀತಿ ಆಗ್ತದ ಹೀಗೆ ಹೇಳ್ತಾನೆ ಕೇವಲ ಮನನೇ ನಾನು ಕೇವಲ ಮನಸ್ಸ ಅದು ದುಃಖಕ್ಕೆ ಕಾರಣ ಅಲ್ಲ ಯಾಕಂದ್ರ ಮನಸ್ಸು ಬಂದು ತ್ವಚೊಡನೆ ಸಂಯೋಗ ಆಗಿ ಜ್ಞಾನ ಆಕತಿ ಆ ಜ್ಞಾನ ಆದ್ಮೇಲೆ ಆ ದುಃಖ ಅಂತ ಗೊತ್ತಾಕತ್ತೆ केवल मन नहीं मोक्ष में त्वचा के नाश होने से ताके साथी संयोग ಏನು ಮೋಕ್ಷ ಆಯ್ತಾವ ಅವಾಗ ಅಂದ್ರ ಅವಾಗ ಈ ದೇಹಾದಿಗಳೆಲ್ಲ ಹೋಗಿರ್ತಾವ ಮೋಕ್ಷ ಆದಾಗ ದೇಹ ಇರ್ತತೇನೆ ದೇಹ ಇಲ್ಲ ಅಂದ್ರೆ ಮತ್ತೆ ತ್ವಚೆ ಎಲ್ಲಿ ಬರ್ಬೇಕು ಅವಾಗ ತ್ವಚೆನೂ ಇಲ್ಲ ಮತ್ತ ಆ ಮನುಷ್ಯಗರ ನಿತ್ಯ ಅಂದಾರ ಅವರು ಮನಸ್ಸು ಇರ್ತೈತಿ ತ್ವಚೆ ಇಲ್ಲ ಹಿಂಗಲ್ಲ ಆದ್ರಿಂದ ಆ ತ್ವಚಾ ನಾಶ ಹೋನೈತಿ ಆ ಮೋಕ್ಷ ಕಾಲದಲ್ಲಿ ತ್ವಚ ನಾಶ ಹೆಣ ಉಗುಳಿ ಅದು ತೊಗೆ ಅಂದ್ರೆ ಇಲ್ಲವ ಹೋಗೈತಿ ಆದ್ದರಿಂದ ಸಂಯೋಗ ಟಿಪ್ಪಣಿ ಐತೆ ನೆಂದ್ರು त्वचा नाश होने से ताकि संयोग ಇಲ್ಲೇ ಐತಿ ಟಿಪ್ಪಣಿ ಏಕ ದೇಶ ಮೇಲೆ ಬಂದೈತಿ ಏಕ ದೇಶ ಮೇಲೆ ಬಂದೈತಿ ಮ್ಯಾಲೆ ಬಂತಾರ ಏಕ ದೇಶ ಅಂತ 44 ಅಂಕ ಏಕದೇಶೀಯ ಓಹೋ ಅಲ್ಲಿ ಎಷ್ಟನೇ ಟಿಪ್ಪಣಿ ಐತಿ 395 395 ಬರಾಬರಿ ಈ ಟಿಪ್ಪಣಿ ಹೇಳ್ಬೇಕಲ್ಲ ಆಯ್ತು ಯಾಕ ನಾವ್ ಟಿಪ್ಪಣಿ ಹೋಗ್ಬಿಟ್ಟು ಹೋಗೋರಲ್ಲ ನಾವು ನಂದೊಂದು ಲೆಕ್ಕ ಅಂದ್ರ ಏನು ಇವ್ರು ಹೇಳ್ತಿದ್ರು ಮಾಳಿಗೆ ಕೂತ್ರ ಎಡೆಯಲ್ಲಿ ಒಂದು ಅಗಳಲ್ಲ ಅನ್ನದ ಅಗಳನ್ನೂ ಬಿಡುದಿಲ್ಲ ಅದನ್ನ ಹಸನ ತಿಂದ್ಬಿಡು ಶಾಸ್ತ್ರ ಹೇಳಕ್ ಕೂತ್ರ ಆ ಗ್ರಂಥದಲ್ಲಿದ್ದ ಒಂದು ಅಕ್ಷರನು ಬಿಡುದಿಲ್ಲ ತಿಳಿಸಿ ಹೇಳೇ ಮರುವುದು ಹಿಂಗ ನಮ್ ನೇಮ್ ಅದಕ್ಕಾಗಿ ಅದು ಮತ್ತೆ ಈಗ ಬಿಟ್ಟು ಹೊರಟಿದ್ವಿ ಅದನ್ನ ಆ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಎಲ್ಲಿ ಈಗ 395ನೇ ಟಿಪ್ಪಣಿ ಅದು ಎದರ ಮೇಲೆ ಬಂತು ಅಂದ್ರ ಆ ಏಕದೇಶಿ ಮೇಲೆ ಬಂತು कोई न्याय का एकदेशी त्वचा के साथ ही मन के संयोग को ज्ञान का हेतु है ಯಾರೋ ಒಬ್ಬ ಅಂದ್ರ ನ್ಯಾಯಕರೇ ಅವರು ಆ ಏಕದೇಶಿ ಅಂದ್ರ ನಾ ಅದ್ರ ಲಕ್ಷಣ ಮಾಡಿ ಹೇಳೇನಿ ಪ್ರಕ್ರಿಯೆ ಭಿನ್ನ ಸಿದ್ಧಾಂತ ಏಕದೇಶಿ ಅಂತ ಅವನು ಪ್ರಕ್ರಿಯೆ ಸಿದ್ಧಾಂತ ಏಕ ಏನು ಆತ್ಮ ಜಡಾದನ ಇದಂತೂ ಸಿದ್ಧಾಂತನೇ ಆ
ಮತ್ತು ಮನುಷ್ಯನ ಸಂಯೋಗ ಅದನ್ನು ಸಿದ್ಧಾಂತದಲ್ಲೇ ಒಪ್ಪ್ಯಾರ. ಆದ್ರ ಅವ್ರ ಮೊದಲನೇವರು ಆತ್ಮನೊಡನೆ ಮನುಷ್ಯನ ಸಂಯೋಗ ಹೇಳಿದ್ರು, ನಾ ಪ್ರಕ್ರಿಯೆ ಭಿನ್ನ ಮಾಡ್ತೇನೆ ಅದ ಅಂದ್ರೆ ತ್ವಚೆಯೊಡನೆ ಮನುಷ್ಯನ, ಅವ್ರ ಆತ್ಮನೊಡನೆ ಮನುಷ್ಯನ ಸಂಯೋಗ ಹೇಳಿದ್ರು. ನಾ ಹಂಗ ಹೇಳಂಗಿಲ್ಲ, ನನ್ನ ಪ್ರಕ್ರಿಯೆ ಬ್ಯಾರೆ. ಏನು? ಆ ಮನುಷ್ಯನ ಸಂಯೋಗ ತ್ವಚೆಯೊಡನೆ ಆಗಿ ಜ್ಞಾನ ಆಕತಿ. ಇದು ನನ್ನ ಪ್ರಕ್ರಿಯೆ ಹೇಗ್. ಆದ್ದರಿಂದ ಜ್ಞಾನಕ ಕಾರಣ ತ್ವಚೆ ಮನಸ್ಸಿನ ಸಂಯೋಗ ತ್ವಚೆಯೊಡನೆ ಆಕತಿ. ಇನ್ನ ಅದು ಅವರು ಸಂಸ್ಕೃತದೊಳಗ ಸ್ವಾಂಗನ ಸಂಯೋಗೋ ಜ್ಞಾನ ಕಾರಣಂ ಅಂದ್ರ ತ್ವಗೇಂದ್ರಿಯ ಮನ ಸಂಯೋಗೋ ಜ್ಞಾನ ಕಾರಣಂ ಅಂದ್ರೆ ಜ್ಞಾನ ಕಾರಣಕತಿ. ಆ ಮನಸ್ಸು ತ್ವಗೇಂದ್ರಿಯೊಡನೆ ಸಂಯೋಗ ಆದಾಗ ಅದು ಜ್ಞಾನಕ್ಕೆ ಕಾರಣಕತಿ ಅಂತ ಸಂಸ್ಕೃತ ನಮ್ದು ಪ್ರಮಾಣ ಐತೆ ಅಂತ ಹೇಳ್ತಾರೆ. ವೇದ ಪದ ಒಪ್ಪುದ್ರು ಮತ್ತ ಅವರು ಕಾರಣ ಮಾಡಿದ್ದು. ಇನ್ನ ಸೋಬಿ ಅಸಂಗತೆ ಅದನ್ನ ಖಂಡನೆ ಮಾಡ್ತಾರ. ಅದು ಅವ ಮೊದಲು ನಾವು ಹೇಳಿದಂತೂ ಬರೋಬರಿ ಇಲ್ಲ ಅನ್ನೋದಂತ ಹೇಳ್ಕೊಂಡ್ ಬಂದೇವೆ. ಆತ್ಮ ಮನುಷ್ಯನ ಸಂಯೋಗ, ಈಗ ನೀ ತ್ವಗೇಂದ್ರಿಯದೊಡನೆ ಮನುಷ್ಯನ ಸಂಯೋಗ ಹೇಳಿದ್ರು ಅದು ಅಸಂಗತೆ, ಅಂದ್ರ ಅದು ಬರೋಬರಿ ಇಲ್ಲ. ಯಾಕೆ ಬರೋಬರಿ ಇಲ್ಲ? जैसे मन के साथी आत्मा का संयोग ज्ञान का हेतु है, इस अर्थ के मानने में कोई प्रमाण नहीं. ಅವ ಇಟ್ಟೋತಾನೆ ಏನ್ ಹೇಳ್ದ, ಆತ್ಮ ಮನುಷ್ಯನ ಸಂಯೋಗ ಅದಕ್ಕೆ ಏನ್ರ ಪ್ರಮಾಣ ಐತೇನೆ? ಪ್ರಮಾಣ ಇಲ್ಲ. ಕೋರ್ಟ್ದಾಗ ಯಾರ ಸಾಕ್ಷಿ ಅದಾರ ಈ ಕೇಸಿಗೆ? ಅಂದ್ರ ಯಾರು ಇಲ್ಲ ಅಂದ್ರೆ ಹೋಗಿ ನಿಮ್ ಮನೆಗೆ ತಾನು. ಹೌದಿಲ್ಲ? ಸಾಕ್ಷಿ ಇಲ್ಲಂದ್ರೆ ಕೇಸ್ ಫೇಲ್. ಹೌದಿಲ್ಲ? ಹಂಗ ನಿನಗೆ ಶ್ರುತಿ ಬದಲಾದ ಪ್ರಮಾಣ ಇಲ್ಲ ಅಂದ್ರ ಹೇಳ್ನಿ. ಆದ್ದರಿಂದ कोई प्रमाण नहीं, तैसे त्वचा के साथ ही मन के संयोग ज्ञान का हेतु है. इस अर्थ के मनन में मानने में कोई श्रुति स्मृति श्रुति आदिक प्रमाण नहीं. अंದ್ರ ಅವನಿಗೂ ಪ್ರಮಾಣ ಇಲ್ಲ, ಶ್ರುತಿಯ ಮೊದಲಾದವು ನಿನಗೂ ಪ್ರಮಾಣ ಇಲ್ಲ, ಮತ್ತೇನ್ ಸಾಕ್ಷಿನೇ ಇಲ್ಲ. ಪ್ರಮಾಣ ಇಲ್ಲ ಅಂದ್ರೆ ಯಾರು ಕೇಳ್ತಾರ? ಹೇಗ್ ಅದಕ್ಕ ಸ್ವಕಲ್ಪಿತ ತರ, ಅದಕ್ಕೆ ತಾನೇ ಕಲ್ಪನೆ ಮಾಡಿ ಹೇಳ್ಯಾರ. ಅದಕ್ಕೇನು ಶ್ರುತಿ ಸ್ಮೃತಿ ಯಾವ ಪ್ರಮಾಣ ಇಲ್ಲ. ಹೆಂಗ್? ಇದು ಒಂದ. ಏನ್ ಎರಡನೇದ? जो प्रमाण करी सिद्ध स्वकपोल कल्पित अर्थ मानने में योग्य होवे तो ಶ್ರುತಿ ಪ್ರತಿ ಹಾಕ್ಬೇಕು. ನಾಮಕಲ್ಪನೆ ಮಾಡಿ ನಾವು ಹೇಳಿವಲ್ಲ, ಅದನ್ನ ಮತ್ತೆ ನಡಿತೈತಿಲ್ಲ ಅಂದರೆ ಕಿಸಿನೇ ಯಾವನೇ ಒಬ್ಬ ಒಂದು ಮಾತು ಹೇಳಿದ್ರು, ಏನ್ ಲಯ ಆಗಿರುತ್ತವೆ. ಆದ್ದರಿಂದ ಆ ಔಕುರದಿಂದ ಜ್ಞಾನ ಆಕತಿ, ಮನಸ್ಸಿನಿಂದ ಜ್ಞಾನ ಆಕತಿ. ಅಂದ್ರೆ ಆ ಮನಸ್ಸು ಇಲ್ಲ, ಏನು ಇಲ್ಲ, ಎಂತೇನು ಏನೂ ಇಲ್ಲ. ಆದರೂ ಸುಸುಪ್ತಿಯಲ್ಲಿ ನಾನು ಇಲ್ಲಿಯವರೆಗೆ ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಯೇ ಅನ್ನೋದ್ರಿಂದ ಸುಖ ಅಜ್ಞಾನ ಅಲ್ಲಿ ಅನುಭವ ಮಾಡ್ಯ ನಾನು ಜ್ಞಾನ ಐತ್. ಏನು ನಿಮ್ ಅದಕ್ಕೆ ನಿಮ್ಮ ಮನಸ್ಸಿನೊಡನೆ ಸಂಯೋಗರು ಹೇಳು, ತ್ವಚೆಯೊಡನೆ ಸಂಯೋಗಗಳು ಅವು ಜ್ಞಾನಕ್ಕೆ ಕಾರಣ. ಯಾಕೆ ಅವು ಎರಡು ಸುಸುಪ್ತಿಯಲ್ಲಿ ಇಲ್ಲ, ಜ್ಞಾನರಾಗೈತಿ. ಆದ್ದರಿಂದ ನಿಮ್ಮ ಮಾತು ಬರಬರಿ ಇಲ್ಲ. ಹೆಂಗ್? मन के संयोग अभाव हुए बुद्धिमानों करके गम में सुख अज्ञान का सामान्य ज्ञान है, सो नहीं हुआ चाहिए.
ಅದು ಹೇಳ್ತೀವಲ್ಲ, ಇಲ್ಲಿವರೆಗೆ ಸುಖವಾಗಿ ಮಲಗಿದ್ದೆ ಏನನ್ನು ಅರಿಯ ಅಂತ ಜ್ಞಾನ ಆಗೈತಿ, ಅದಾಗಬಾರ್ದಾಗಿತ್ತು ನಿನ್ನ ಮಾತು ಕೇಳ್ಬೇಕಾದ್ರೆ. ಹಾ ಅಂತೇಳಿ 3 ದೋಷ ಕೊಟ್ರಿ. ಈಗ ಯಾತೆ ತ್ವಚಾ ಮನಕ ಸಂಯೋಗ ಜ್ಞಾನಕ ಹೇತು ನೈ. ಅವ ಹೆಂಗ ಆತ್ಮ ಮನಸ್ಸಿನ ಸಂಯೋಗ ಹೇಳ್ದ ಅದ ಹೆಂಗ್ ಬರೋಬರಿ ಅಲ್ಲೋ, ತ್ವಚ ಮನಸ್ಸಿನ ಸಂಯೋಗ ನೀ ಬ್ಯಾರೆ ಪ್ರಕ್ರಿಯೆ ಹೇಳಿದ್ರು ಇದನ್ನೂ ಬರೋಬರಿ ಇಲ್ಲ. किंतु आत्मा का ಸ್ವರೂಪಭೂತಿ ಜ್ಞಾನ ನಾವು ಒಪ್ಪಿದ್ದೇವೆ. ನ್ಯಾಯಕರಲ್ಲಿ ಏನೇ ಒಪ್ಪಬೇಕು, ಅವರಲ್ಲಿ ದೋಷ ಕೊಟ್ರಲ್ಲ, ದೋಷ ಕೊಟ್ರು. ಮತ್ತೇನು ಒಪ್ಪಬೇಕಪ್ಪ ಅಂತಂದ್ರ ಆತ್ಮ ಮನಸ್ಸಿನ ಸಂಯೋಗನೂ ಬರೋಬರಿಲ್ಲ, ಆತ್ಮ ತ್ವಚೆಯ ಸಂಯೋಗನೂ ಬರೋಬರಿಲ್ಲ. ಮತ್ ಏನಂದ್ರ ಯಾವ್ದ್ರ ಸಂಯೋಗ ಬೇಕಾಗಿಲ್ಲ. ಅಲ್ಲಿ ತ್ವಚನೂ ಬೇಕಾಗಿಲ್ಲ, ಮನಸ್ಸೂ ಬೇಕಾಗಿಲ್ಲ. ಮತ್ತೇನು ಅಂತಂದ್ರ ಆತ್ಮ ಸ್ವರೂಪಭೂತಿ ಜ್ಞಾನ. ಆ ಜ್ಞಾನ ಇನ್ನೊಂದರಿಂದ ಸಂಯೋಗದಿಂದ ಬರೋದು ಅಲ್ಲದು, ಆತ್ಮನ ಸ್ವರೂಪವೇ ಐತಿ ಜ್ಞಾನ. ಆತ್ಮ ಜ್ಞಾನ ಸ್ವರೂಪದ ಅನ್ನೋನೇನ. ಆದ್ದರಿಂದ ಆತ್ಮ ಸ್ವರೂಪಭೂತಿ ಜ್ಞಾನ ಏ ಮಾನನ ಯೋಗ, ಇದನ್ನ ಒಪ್ಪಬೇಕು. ತ್ವಚೆಯೊಡನೆ ಮನಸ್ಸಿನ ಸಂಯೋಗ, ಆತ್ಮನೊಡನೆ ಮನಸ್ಸಿನ ಸಂಯೋಗ ಏನಿಲ್ಲ. ಆತ್ಮ ಜಡ ಒಪ್ಪಿರಿ ಮಳ್ಳುಗಳೇ, ಅದು ಆತ್ಮ ಸ್ವರೂಪದ ಜ್ಞಾನ ಸ್ವರೂಪದ ನವ. ಒಂದು ತ್ವಚೆನೂ ಬೇಕಾಗಿಲ್ಲ, ಮನಸ್ಸೂ ಬೇಕಾಗಿಲ್ಲ. ಇದು ಒಪ್ಪೋದು ಬರಾಬರಿ ಅಂತ ಹೇಳಿದ್ರು. ಅವೆಲ್ಲ ಪ್ರಾಚೀನ ನ್ಯಾಯಕ್ ನೈವಿ ನ್ಯಾಯಕ್ಕೆ ಎಲ್ಲ ಕಂಡ ಟಿಪ್ಪಣಿ ಮುಗೀತು. ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ, ಆ ಆತ್ಮ ಅವ ಅರು ಸ್ವರೂಪದಾನ, ಜ್ಞಾನ ಸ್ವರೂಪದಾನ ಅನ್ನೋದಕ್ಕ ನಿಜಗುಂಡ್ರ ಪ್ರಮಾಣ ಕೂಡ ಐತಿ. ಜ್ಞಾನ ಪ್ರತಿಪಾದನದ 14ನೇ ಪದದಲ್ಲಿ ಅರಿವೇ, ಬರೇ ಅರಿವೇ ನೀನು ಮರೆಯದೊಮ್ಮೆಯೂ ಜಗದಿರವ ನಿಂತರಿವೆ. ಏನ್ ಹೇಳ್ತಾರೆ ನಿಂತ್ಕೊಂಡ್ರು? ಜ್ಞಾನ ಪ್ರತಿಪಾದನ 14ನೇ ಪದ್ಯದಲ್ಲಿ ಅರಿವೇ, ಅರಿವೆ ಅಂದ್ರೆ ಜ್ಞಾನ, ಅರಿವೆ ಅಂದ್ರೆ ಮತ್ತೆ ಬಟ್ಟೆ ಹಚ್ಚಿಕೊಂಡಿ ಅರಿವೆ, ಬರೇ ಅರಿವೆ. ಬರೇ ಅರಿವೆ ಅಂದ್ರೆ ನಿರುಪಾಧಿಕವಾದ ಅರಿವೆ, ಜ್ಞಾನ ಸ್ವರೂಪದು. ಮರೆಯದೊಮ್ಮೆಯು ಜಗದಿರುವನಂತ, ಈ ಜಗತ್ತನ್ನ ನೀ ನಿತ್ಯ ಯಾವಾಗಲೂ ಅರಿತಿರ್ತಿ. ಅದ ಇನ್ನೊಂದರದ ಬಂದಿತ್ತಂದ್ರೆ ಒಮ್ಮೆ ಇರ್ತೈತಿ, ಒಮ್ಮೆ ಇರಂಗಿಲ್ಲ. ಮರೆಯದೊಮ್ಮೆಯು ಅಂದ್ರೇನು? ಅವ ಆತ್ಮ ಯಾವಾಗಲೂ ಇರ್ತಾನೆ, ಅವನ ಜ್ಞಾನನು ಯಾವಾಗಲೂ ಇರುತ್ತದೆ. ಇದು ವೇದಾಂತ ಒಪ್ಪಿದ್ದು ಅಂತ ನಿಜಗೊಂಡ್ರೆ ಹೇಳ್ಯಾರ. ಅದಕ್ಕೆ ಸಾಕ್ಷಿ ಪ್ರಮಾಣ. ಟಿಪ್ಪಣಿ ಸಮಾಪ್ತಿ. ಏನ ಇಲ್ಲಿ ಇಲ್ಲಿ ಇದಕ್ಕೆ ಬಂತು ಬರಬರಿ, ಕರೆಕ್ಟ್. है नहीं, याते ध्यान होवे नहीं, मोक्ष काल में मन है वे, परंतु दुख का हेतु जो ध्यान का जनक त्वचा के. अंದ್ರ ಇವ ಏನ್ ಹೇಳ್ದ, ಮನುಷ್ಯಂದು ತ್ವಚೆಯೊಡನೆ ಸಂಯೋಗ ಹೇಳ್ದಲ್ಲ ಜ್ಞಾನಕ್ಕೆ. ಆದ್ರೆ ಮೋಕ್ಷ ಕಾಲದಲ್ಲಿ ತ್ವಚ ಇಲ್ಲ. ಮನಸ್ಸಿಗೆ ನಿತ್ಯ ಒಪ್ಪ್ಯಾರ, ಆ ಮನಸ್ಸು ಇರ್ತದ, ಮತ್ ತ್ವಚೆ ಇಲ್ಲಲ್ಲ, ಮತ್ ಜ್ಞಾನ ಎಲ್ಲಿದೆ? ಆದ್ದರಿಂದ ಮೋಕ್ಷ ಕಾಲದಲ್ಲಿ ಮನಸ್ಸು ಐತಿ, ಪರಂತು ಜ್ಞಾನಕ್ಕೆ ಕಾರಣವಾದ ಆ ಜ್ಞಾನದ ಕಾರಣವಾದ ತ್ವಚೆಯೊಡನೆ ಸಂಯೋಗ ಉಳ್ಳಂತ ಮನಸ್ಸು ಅದು ಸಂಯೋಗಕ್ಕೆ ನಾಶತೆ. ಯಾಕ? ಮತ್ತ ತ್ವಚೆಗೂ ಮನಸ್ಸಿಗೆ ಸಂಯೋಗ ಇಲ್ಲದ, ತ್ವಚ ನಾಶ ಆಗಿ ಹೋಗೈತಿ. ಆದ್ದರಿಂದ ಇಲ್ಲಿ ಆ ದುಃಖದ ನಾಶವಾಗುತ್ತದೆ, ಅಂದ್ರೆ ಜ್ಞಾನ ಇಲ್ಲ ಅಂತ. ಈಗ इस रीति से मोक्ष काल में परमात्मा से भिन्न ही दुख रहित हो के व्यापक आत्मा न्यायकर माता दो
ವೇದಾಂತ ಅಲ್ಲ. ಈ ರೀತಿಯಾಗಿ ಮೋಕ್ಷ ಕಾಲದಲ್ಲಿ ಪರಮಾತ್ಮಗಿಂತ ಭಿನ್ನವಾಗಿ ಆ ದುಃಖರಹಿತನಾಗಿ ಆ ವ್ಯಾಪಕವಾದ ನಮಗತೆ ಜೀವ ಪರಮಾರ ಏಕತ್ವ ಇಲ್ಲ, ಪರಮಾತ್ಮಕ್ಕಿಂತ ಇವ್ ಬ್ಯಾರೇನೆ ಇರ್ತಾನ. ಯಾಕದ್ವೈತವಾದಿಗಳವರು. ಆದ್ದರಿಂದ ಪರಮಾತ್ಮನಿಗಿಂತ ಭಿನ್ನವಾಗಿ ಆ ದುಃಖರಹಿತವಾಗಿ ಅವ ವ್ಯಾಪಕ ಆತ್ಮ ಜಡರೂಪದಿಂದ ಇರ್ತಾನು ಅಂತ ಹೇಳ್ಯಾರ. ಆ ಜಡರೂಪದ ಮೇಲೆ 396ನೇ ಟಿಪ್ಪಣಿ ಐತಿ. ಏನ್ ಮಾಡ್ಬೇಕು ಅಂದ್ರ ಇಟ್ಟಕ್ಕೆ ಬಿಡೋದು ಜಾಸ್ತಿ ಅಂದ್ಕೊಳ್ಳಿ, ಸ್ವಲ್ಪ ನನಗೂ ಓವರ್ಲೋಡ್ ಆಗಲ್ಲ ಅಂತೈತಿ. ಈಗ 1.5 ತಾಸು ಆತಿ ಈಗ. ಆದ್ದರಿಂದ ಅರ್ಥಾತ್ ಇಲ್ಲಿಗೆ ಬಿಡೋ ನೀನು. ಟಿಪ್ಪಣಿ ಅಂದ್ರ 396ನೇ ಟಿಪ್ಪಣಿ. ಅಲ್ಲಿಗೆ ಏನೈತಿ ಇವತ್ತಿನ ವಿಷಯ ಸಮಾಪ್ತಿಯಾಗಲಿ. ಜೈ ಮಂಗಲಂ, ಜೈ ನಮಃ ಪಾರ್ವತೀಶ್ವರ ಹರ ಹರ ಮಹಾದೇವ.